ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ವಂದೇ ವಂದಾರುಮಂದಾರಂ ಇಂದುಭೂಷಣನಂದನಂ ಅಮಂದಾನಂದಸಂದೋಹ ಬಂಧುರಂ ಸಿಂಧುರಾನನಂ. ಇದಂ ಕವಿಭ್ಯಃ ಪೂರ್ವೇಭ್ಯಃ ನಮೋ ವಾಕಂ ಪ್ರಶಾಸ್ಮಹೇ. ವಂದೇ ಮಹಿಚತಾಂ ವಾಣೀಂ ಅಮೃತಾಂ ಆತ್ಮನಃ ಕಲಾಂ. ಜ್ಞಾನವಿಜ್ಞಾನಸಂಪನ್ನಂ ಸರ್ವವಿದ್ಯಾವಿಶಾರದಂ ಶ್ರೀರಂಗಂ ಸದ್ಗುರುಂ ವಂದೇ ವಿಜಯಶ್ರೀವಿಭೂಷಿತಂ. ಸೃಷ್ಟಿಮೂಲದಲ್ಲಿ ತೇಜೋಮಯವಾಗಿ ಬೆಳಗುತ್ತಿರುವ ಮೂಲ ಗುರುತತ್ವಕ್ಕೆ ನಮೋ ನಮಃ. ಎಲ್ಲ ಸನಾತನ ಆರ್ಯ ಭಾರತ ಋಷಿ ಪರಂಪರೆಗೆ ನಮೋ ನಮಃ. ಇಂದಿನ ಈ ಸಭೆಯನ್ನು ಅಲಂಕರಿಸಿರುವ ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ವಿಚಾರವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದಂಥ ಕಾರ್ಯ ಇದೆ. ಇದೊಂದು ಅತ್ಯಂತ ಗಹನವಾದ ವಿಚಾರ, ಉಪನಿಷತ್ ಅನ್ನೋದು. ಸಹಸ್ರ ವರ್ಷಗಳಿಂದ ಭಾರತ ಭೂಮಿಯಲ್ಲಿ ಜ್ಞಾನವಿಜ್ಞಾನ ಸಂಪನ್ನದಿಂದ ಅನುಸಂಧಾನ ಮಾಡಲ್ಪಟ್ಟು ಅದರದ್ದೊಂದು ಜ್ಞಾನಗಂಗಾಧಾರೆ ಭಾರತ ಭೂಮಿಯಲ್ಲಿ ನಿರಂತರ ಪ್ರವಹಿಸ್ತಾ ಇದೆ ಎಂಬುದಾಗಿ ಭಾವಿಸಬೇಕಾಗತ್ತೆ. ಅಂಥ ವಿಷಯವನ್ನು ಕುರಿತು ಮಾತನಾಡೋದು ಅನ್ನೋದು ಅತ್ಯಂತ ದುಸ್ತರ. ಆದರೆ ಲೋಕದ ಒಂದು ಸಂಪ್ರದಾಯ ಹೇಗಿದೆ ಅಂದರೆ, ಅವತ್ತವತ್ತು ಯಾರ್ಯಾರು ಎಷ್ಟೆಷ್ಟನ್ನು ಜೀರ್ಣಿಸ್ಕೊಂಡಿದ್ದಾರೋ ಅಷ್ಟನ್ನು ಲೋಕದ ಮುಂದಕ್ಕೆ ಕೊಡುವಂಥ ಒಂದು ಕ್ರಮ ಬಂದಿದೆ. ಆ ನೇರದಲ್ಲಿ ನನ್ನ ಮನೋಬುದ್ಧಿ ಈ ಕ್ಷೇತ್ರದಲ್ಲಿ ಏನನ್ನು ತಗೊಂಡಿದೆಯೋ ಅದನ್ನು ಈ ಒಂದು ಕಾಲದೇಶದಲ್ಲಿ ಯಥಾಶಕ್ತಿ ಹಂಚಿಕೊಳ್ಳುವ ಅಷ್ಟೇ ಉದ್ದೇಶದಿಂದ ನಾನು ಈ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದೇನೆ. ಇದರಲ್ಲಿ ನಿಷ್ಣಾತ ಅನ್ನೋ ರೀತಿಯಾದಂಥ ವಿಚಾರ ಇಲ್ಲ ಎಂಬುದನ್ನು ಮೊಟ್ಟ ಮೊದಲು ನೆನಪಿಸ್ಕೋತೀನಿ. ಎರಡನೇದು, ಇವತ್ತು ಈ ಉಪನಿಷತ್ತುಗಳ ಬಗ್ಗೆ ನಾವೆಲ್ಲ ಒಂದಷ್ಟು ಮಾತುಕಥೆಗಳನ್ನು ನಡೆಸುವಕ್ಕೆ ಪ್ರಧಾನವಾಗಿ ಕಾರಣರಾದವರು ಆಚಾರ್ಯ ಪುರುಷರು ಅಂತ ಹೇಳಬೇಕು. ಪ್ರಧಾನವಾದ 3 ಜನ ಆಚಾರ್ಯ ಪುರುಷರು, ಜೊತೆಗೆ ಇನ್ನೂ ಕೆಲವರು ಸೇರಿಕೊಂಡಿದ್ದಾರೆ. ಆ ಆಚಾರ್ಯ ಪುರುಷರು ಒಂದು ಭಾಷ್ಯವನ್ನು ರಚನೆ ಮಾಡಿಕೊಟ್ಟು ಯಾವುದೋ ಕಾಲದೇಶಗಳಲ್ಲಿ ಸೃಷ್ಟಿಯಲ್ಲಿ ಅಭಿವ್ಯಕ್ತವಾದಂತಹ ಆ ಭಾಷೆ ಸಾಹಿತ್ಯಕ್ಕೆ ಇವತ್ತಿನ ನಮ್ಮ ಬುದ್ಧಿಗೆ ಅರ್ಥ ಆಗೋ ತರಹ ರೂಪವನ್ನು ಕೊಟ್ಟು ಭಾಷ್ಯವನ್ನು ರಚನೆ ಮಾಡಿಕೊಟ್ಟಿರೋದ್ರಿಂದ ಒಂದು ದ್ವಾರವನ್ನು ತೆರೆದಂತೆ ಆಗಿದೆ. ಆ ನೇರದಲ್ಲಿ ಅವರೆಲ್ಲರಿಗೂ ಹಾರ್ದಿಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಶಂಕರರಾಗಿರಲಿ, ರಾಮಾನುಜರಾಗಿರಲಿ, ಮಧ್ವರಾಗಿರಲಿ, ಎಲ್ಲರೂ ಪರಮ ಪೂಜ್ಯರು ಎಂಬುದ ಮನಸ್ಸಿನಿಂದ ಅವರೆಲ್ಲರ ಮಹಾಕಾರ್ಯವನ್ನು ಹಾರ್ದಿಕವಾಗಿ ಭಾವಿಸ್ತೇನೆ. ಇನ್ನು ನನ್ನ ಮನೋಬುದ್ಧಿಗಳಿಗೆ ವಿದ್ಯಾಕ್ಷೇತ್ರದ ಹಲವು ಮುಖಗಳಲ್ಲಿ ರುಚಿ ಹುಟ್ಟುವಂತೆ ಅದರ ಬಗ್ಗೆ ಯಾವುದೋ ಒಂದು ಕಣ್ತೆರೆಸುವ ಕಾರ್ಯವನ್ನು ಮಾಡಿಕೊಟ್ಟವರು ಮೈಸೂರಿನ ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಅಧ್ಯಕ್ಷರಾಗಿದ್ದ ಶ್ರೀರಂಗ ಮಹಾಗುರುಗಳ ಶಿಷ್ಯ ಪರಂಪರೆ. ಶ್ರೀರಂಗ ಮಹಾಗುರುಗಳ ವಿಚಾರ ಚಿಂತನೆ ಅದು ಪ್ರಧಾನವಾದಂಥ ನನ್ನ ಮನೋಬುದ್ಧಿಗಳ ರೂಪವನ್ನು ಈ ತರಹ ತಂದುಕೊಟ್ಟಂತಹ ವಿಶಿಷ್ಟವಾದಂತಹ ಒಂದು ಜಾಗವಾದ್ದರಿಂದ ಹಾರ್ದಿಕವಾಗಿ ಆ ಜಾಗವನ್ನು
ಸ್ಮರಣೆ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತಹ ವಿಷಯ ಉಪನಿಷತ್ತುಗಳಲ್ಲಿ ಮುಂಡಕೋಪನಿಷತ್ತನ್ನು ಕುರಿತು ಕೆಲವು ಮಾತುಗಳನ್ನು ಆಡ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದೆ. ಇದನ್ನೇ ಯಾಕೆ ತೆಗೆದುಕೊಂಡ್ರಿ ಅಂತ ಕೇಳಿದರೆ, ಕೆಲವು ಜಾಗದಲ್ಲಿ ಸ್ವಾರ್ಥ ಇರುತ್ತೆ, ಕೆಲವು ಸಂದರ್ಭಗಳಲ್ಲಿ ಪರಾರ್ಥನೂ ಇರುತ್ತೆ. ಸುಲಭದಲ್ಲಿ ಅರ್ಥ ಮಾಡಿಸೋಕ್ಕಾಗ್ಬೋದು ಈ ಪಂಕ್ತಿಗಳನ್ನು ಬೇರೆ ಪಂಕ್ತಿಗಳಿಗಿಂತ. ಸ್ವಲ್ಪ ನಾವು ಈ ಸಮಾಜದ ಮಧ್ಯದಲ್ಲಿ ಪರಿಗಣನೀಯವಾದ ವ್ಯಕ್ತಿಗಳು ಆಗ್ಬೋದು ಈ ವಿಷಯ ತೆಗೆದುಕೊಂಡ್ರೆ ಅಂತ ಆ ಮನಸ್ಸಿಂದ ಮುಂಡಕೋಪನಿಷತ್ತನ್ನು ಓದ್ತಾ ಇದ್ದೀನಿ. ಆದರೆ ಮುಂಡಕೋಪನಿಷತ್ತಲ್ಲಿ ವಿಷಯ ಕಡಿಮೆ ಇಲ್ಲ, ಅಗಾಧವಾದ ವಿಷಯ ಇದೆ. ಜೀವನದ ಸಾರ್ಥಕತೆಗೆ ಬೇಕಾದ ಬಹುಮುಖಗಳ ಚಿಂತನೆ ಇದೆ. ಅದರ ಸಾರಿಷ್ಠವಾದ ಭಾಗವನ್ನು ತಮ್ಮೆಲ್ಲರ ಜೊತೆಗೆ ಸ್ಮರಣೆ ಮಾಡ್ಕೋತೀನಿ ಅಂತ ಆ ಉದ್ದೇಶದಿಂದ ಹೊರಟಿದ್ದೀನಿ. ಹಾಗೆ ಹೊರಟಾಗ ಇದ್ರ ಬಗ್ಗೆ ನನಗೆ ಮಾಹಿತಿ ಯಾವುದಾದ್ರೂ ಪರಂಪರೆಯಿಂದ ಬಂತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ನಾನು ಮೈಸೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಲಂಕಾರ ಶಾಸ್ತ್ರ ಅಧ್ಯಯನ ಮಾಡಿದೆ. ಅದರ ನಂತರದಲ್ಲಿ ತರ್ಕಶಾಸ್ತ್ರ, ಬೇರೆ ಕೆಲವು ಶಾಸ್ತ್ರಗಳ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಂಡೆ. ಆ ಸಂದರ್ಭದಲ್ಲಿ ಮೈಸೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಅಗಾಧ ಪಾಂಡಿತ್ಯ ಸಂಪನ್ನರಾದಂಥ ಒಬ್ಬ ವಿದ್ವಾಂಸರು ಆಗಷ್ಟೇ ನನ್ನ ಅಧ್ಯಯನ ಮುಗಿಯೋ ಸಮಯಕ್ಕೆ ಸರಿಯಾಗಿ ನಿವೃತ್ತರಾದರು. ಅವ್ರ ಹೆಸರು ಸೀತಾರಾಮ ಶಾಸ್ತ್ರಿಗಳು ಅಂತ. ಅವರು ವ್ಯಾಕರಣಶಾಸ್ತ್ರ 6 ವರ್ಷ ಅಧ್ಯಯನ ಮಾಡಿ, ಅದಾದ ನಂತರ ಮೀಮಾಂಸಾ ಶಾಸ್ತ್ರವನ್ನು 6 ವರ್ಷ ಅಧ್ಯಯನ ಮಾಡಿ, ಆಮೇಲೆ 6 ವರ್ಷ ಉತ್ತರ ಮೀಮಾಂಸಾ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಇಡೀ ಸಂಸ್ಕೃತದ ವಿದ್ವಾಂಸರ ಸ್ತೋಮ ಅಪಾರ ಗೌರವದಿಂದ ಭಾವಿಸ್ತಾ ಇತ್ತು. 18 ವರ್ಷಗಳ ಕಾಲ ಸಂಸ್ಕೃತ ಅಧ್ಯಯನದ ನಂತರದಲ್ಲಿ, ಸಂಸ್ಕೃತ ಅಧ್ಯಯನ 8 ವರ್ಷ ಆದ ನಂತರದಲ್ಲಿ 18 ವರ್ಷಗಳ ಕಾಲ 3 ಶಾಸ್ತ್ರಗಳನ್ನು ಅವತ್ತಿನ ಕಾಲದ ಮಹಾಮಹಿಮರಲ್ಲಿ ಅಧ್ಯಯನ ಮಾಡಿದವರು ಅನ್ನೋ ಕಾರಣಕ್ಕಾಗಿ ತುಂಬ ಹೆಸರುವಾಸಿಯಾಗಿದ್ದರು. ಬಹಳ ಸೌಮ್ಯ ಮೂರ್ತಿ. ಒಂದು ಸ್ವಲ್ಪವೂ ತಮ್ಮ ವಿದ್ವತ್ತನ್ನು ತೋರಿಸ್ಕೊಳ್ಳೋ ಪ್ರವೃತ್ತಿ ಇಲ್ಲ. ಸಭೆಯಲ್ಲಿ ಕರೆದರೆ ಮಾತನಾಡೋದಕ್ಕೆ ಅವರಿಗೆ ಸಂಕೋಚ. ಅದರ ಮಾತಿಗೆ ನಿಂತರೆ ಸ್ವರಸವಾದ ಗಂಗಾಧಾರೆ ಹರಿತಾ ಇತ್ತು. ಅಂಥ ಒಬ್ಬ ಉತ್ಕೃಷ್ಟವಾದ ವಿದ್ವಾಂಸರು ವೇದಾಂತದ ಕೆಲವು ಪಾಠಗಳನ್ನು ಹೇಳುವ ಉತ್ಸಾಹವನ್ನು ತೋರಿಸಿದರು. ಆಗ ಈ ಮುಂಡಕೋಪನಿಷತ್ ಪಾಠವನ್ನು ಅವರ ಮುಖದಿಂದ ಕೇಳಿದೆ. ಅದು ಪರಂಪರೆಯಿಂದ ಬಂದಂಥ ವಿಚಾರದ ಸ್ಪರ್ಶ ನನಗೆ ಆದ ಕ್ರಮ ಹೇಗೆ ಅನ್ನೋದನ್ನು ಜ್ಞಾಪಿಸ್ತಾ ಇದ್ದೀನಿ. ಆದರೆ ನಾನು ತುಂಬ ಪ್ರಧಾನವಾಗಿ ಹೃದಯ ತುಂಬಿ ಮನಃಪೂರ್ವಕವಾಗಿ ಮೆಚ್ಚಿ ಮಾತನಾಡೋದಕ್ಕೆ ಈ ವಿಷಯಗಳ ಬಗ್ಗೆ ನನಗೆ ಸ್ಫೂರ್ತಿಯನ್ನು ತುಂಬಿಕೊಟ್ಟವರು ಶ್ರೀರಂಗ ಮಹಾಗುರುಗಳು ಎಂಬುದನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ಈಗ ನನ್ನ ಕೆಲವು ಕಾರ್ಯಗಳನ್ನು ನಮ್ಮ ಸೋಮೇಶ್ವರರು ಹಗೂರ ಮಾಡಿಕೊಟ್ಟಿದ್ದಾರೆ. ವೇದ ಉಪನಿಷತ್ತು ಅನ್ನುವ ವಿಷಯವನ್ನು ಇವತ್ತು ಸ್ವಲ್ಪ ಪ್ರಸ್ತಾಪ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅವರು ಪ್ರಸ್ತಾಪ ಮಾಡಿದ್ದಾರೆ, ಆದರೆ ಅವರು ಒಂದು ನಿಟ್ಟಿನಿಂದ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಧುನಿಕ ವಿಮರ್ಶಕರು, ವಿಜ್ಞಾನ ಅಧ್ಯಯನಶೀಲರು ನಮ್ಮ ಆರ್ಷ ಸಾಹಿತ್ಯವನ್ನು ಯಾವ ಮುಖದಿಂದ ನೋಡಿದ್ದಾರೆ ಅನ್ನೋ ನೇರದಲ್ಲಿ ಅವರೊಂದು ಪರಿಚಯವನ್ನು ಕೊಟ್ಟರು. ಅದು ಕಾಲಿಕವಾಗಿದೆ, ಅದನ್ನು ತಿಳ್ಕೋಬೇಕಾದ ಕರ್ತವ್ಯ. ಇವತ್ತು ಸಮಾಜ ಹೇಗೆ ಹೊಸ ಹೊಸ ತರಂಗಗಳನ್ನು ಎಪ್ಪಿಸಿಕೊಟ್ಟಿದೆ, ಅದರಲ್ಲಿ ಎಷ್ಟು ಸಾಧುವಾದದ್ದು, ಎಷ್ಟು ಭಾವಿಸಬೇಕಾದದ್ದು, ಇದೆಲ್ಲದರ ಬಗ್ಗೆ ನಮಗೊಂದು ನೋಟ ಇರಬೇಕಾದ್ದು ಕರ್ತವ್ಯ. ಆ ನೇರದಲ್ಲಿ ಆ ಮುಖವನ್ನು ಅವರು ತೆರೆಕೊಟ್ರು. ನಾನು ಆ ಮುಖ ತೆರೀತಾ ಇರಲಿಲ್ಲ, ಕಾರಣ ನನ್ನ ಕ್ಷೇತ್ರ ಬೇರೆ ತರಹ ಆಗಿದೆ. ಪಾರಂಪರ್ಯದಲ್ಲಿ ಬಂದಿರುವಂತಹ ವಿದ್ಯೆಯನ್ನು ಅನುಸಂಧಾನ ಮಾಡೋದ್ರಲ್ಲೇ ಬಹುಮಟ್ಟಿನ ಜೀವನವನ್ನು ಕಳ್ಕೊಂಡಿರೋದ್ರಿಂದ ಆಧುನಿಕ ವಿಜ್ಞಾನ ಆಗಲಿ, ಆಧುನಿಕ ವಿಮರ್ಶಕರಾಗಲಿ ಯಾವ್ಯಾವ ಮುಖದ ಚಿಂತನೆಯನ್ನು ವೇದ ಉಪನಿಷತ್ತುಗಳ ಬಗ್ಗೆ ಒದಗಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಇಂಥ ಮಹಾಮಹಿಮರಿಂದ ನಾವು ಕೇಳಬೇಕಾಗಿದೆ. ಅದರಿಂದ ಆರಂಭದಲ್ಲಿ ಅಂಥ ಒಂದು ಮುಖವನ್ನು ನಮಗೆ ತೋರಿಸಿಕೊಟ್ಟಿದ್ದು ನನಗೆ ತುಂಬ ಸಂತೋಷವಾಗಿದೆ. ಆದರೆ ನಾನು ಅದೇ ವಿಷಯದಲ್ಲಿ ಒಂದು ಸ್ವಲ್ಪ ಇವತ್ತು ಶುಭಾರಂಭ ಮಾಡಿ ಕಾಲ ಕೂಡಿ ಬಂದಾಗ ಇನ್ನಷ್ಟು ವಿಷಯವನ್ನು ಪ್ರಸ್ತಾಪ ಮಾಡೋದು ಕರ್ತವ್ಯ ಎಂಬುದಾಗಿ ಭಾವಿಸ್ತಾ ಇದ್ದೀನಿ. ಆ ನೇರದಲ್ಲಿ 2 ಮಾತನ್ನು ಮಾತ್ರ ಇವತ್ತು ಆಡ್ಕೋತಾ ಇದ್ದೀನಿ ವೇದ ಮತ್ತು ಉಪನಿಷತ್ತುಗಳ ಬಗ್ಗೆ. ಅವ್ರು ಹೇಳಿದ ಮಾತುಗಳಿಗೆ ನನ್ನ ಮಾತುಗಳಲ್ಲಿ ಎಲ್ಲರೂ ವಿರೋಧ ಬಂದರೆ ಯಾರೂ ಅನ್ಯಥಾ ಅಂದ್ಕೋಬೇಕಾಗಿಲ್ಲ. ವಿಜ್ಞಾನ ಹೆಜ್ಜೆ ಹೆಜ್ಜೆಯಲ್ಲಿ ಸಂಶೋಧನೆ ಮಾಡ್ತಾ ಇದೆ.
ಇನ್ನೂ ಬೇಕಾದಷ್ಟು ಸಂಶೋಧನೆಗಳನ್ನು ಮಾಡೋದು ಬಾಕಿ ಇದೆ. ವಿಜ್ಞಾನ ಸಂಶೋಧನೆಗೆ ಮುಕ್ತಾಯ ಹಾಡಿಲ್ಲ. ಹಾಗಿರೋದ್ರಿಂದ ಋಷಿ ಮಹರ್ಷಿಗಳ ಸತ್ಯವನ್ನು ಯಾವುದನ್ನು ನಾನು ನನ್ನ ಮನಸ್ಸಿಗೆ ಬಂದಂತೆ ಘೋಷಿಸ್ತಾ ಇದ್ದೀನೋ, ಸಾರ್ತಾ ಇದ್ದೀನೋ, ಆ ಸತ್ಯ ಇನ್ನೊಂದು ದಿವಸ ವಿಜ್ಞಾನಿಗಳ ಮುಖದಿಂದ ಹೊರಗಡೆ ಬರ್ಬೋದು. ಅಲ್ಲಿವರೆಗೆ ಸಾವಧಾನ ಚಿತ್ತರಾಗಿ ಈ ವಿಚಾರ ಹೀಗೆ, ಆ ವಿಚಾರ ಹಾಗೆ ಅಂತ ಎರಡನ್ನೂ ಪೃಥಕ್ಕಾಗಿ ಇಟ್ಕೊಂಡು ಗೌರವ ಬುದ್ಧಿಯಿಂದ ಹೋಗೋದು ಕರ್ತವ್ಯ ಎಂಬುದಾಗಿ ಭಾವಿಸ್ತೇನೆ. ವೇದ ಶಿರಸ್ಸು ಉಪನಿಷತ್ ಅಂತ ಕರೆಯಲ್ಪಡುತ್ತೆ. ವೇದ ಅನ್ನೋದು ಅವರು ವಿವರಣೆ ಕೊಟ್ಟರು, ಜ್ಞಾನ ರಾಶಿ ಎಂಬುದಾಗಿ ಕರಿಬೋದು. ವೇದ ಅನ್ನೋ ಶಬ್ದ ವಿದ ಅನ್ನೋ ಧಾತುವಿನಿಂದ ಹುಟ್ಟಿದೆ ಅಂತ ಅವ್ರು ಜ್ಞಾಪಿಸಿದ್ರು. ಅದು ಜ್ಞಾನ ಅಂತ ಅರ್ಥ ಕೊಡುತ್ತೆ. ಆದರೆ ನಾವು ಇನ್ನೊಂದು ಸ್ವಲ್ಪ ಅದರ ಅರ್ಥ ಮನಸ್ಸಿಗೆ ಬರುವಂತೆ ಹೇಳೋದಾದರೆ ಜ್ಞಾನ ರಾಶಿ ಅಂತ ಹೇಳ್ಬೋದು. ಜ್ಞಾನ ರಾಶಿ ಅಂತ ಅಂದು ಕೂಡಲೇ ಇವತ್ತು ಹೋಗಿ ಲೈಬ್ರರಿನಲ್ಲಿ ಕೂತ್ಕೊಂಡ್ರೆ ಒಂದು 25 ವರ್ಷ ಓದಿದರೆ ಜ್ಞಾನ ರಾಶಿ ನಮಗೆ ಬಂದು ಸೇರಿಕೊಳ್ಳುತ್ತೆ. ಅಥವಾ ಒಂದಾದ ಕೂಡಲೇ ಒಂದು ಸಬ್ಜೆಕ್ಟ್ ಓದ್ತಾ ಹೋದರೆ, ಸ್ಟಡಿ ಮಾಡ್ತಾ ಹೋದರೆ ಜ್ಞಾನ ರಾಶಿ ನಮಗೆ ಸಿಕ್ಬಿಡುತ್ತೆ ಅಂತ ಅನಿಸುತ್ತಲ್ಲ, ಹಾಗೆ ಅನ್ಕೋಬಾರ್ದು. ಈ ಜ್ಞಾನ ರಾಶಿಯ ಕಥೆ ಸ್ವಲ್ಪ ಭಿನ್ನ. ಇದು ಏನನ್ನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ವೇದದಲ್ಲಿ 2 ವಿಭಾಗ, ಒಂದು ಉಪನಿಷತ್ ಭಾಗ, ತದ್ಭಿನ್ನವಾದ ಭಾಗ ಅಂತ ಇಷ್ಟೇ ತಗೋಣ. ಮಂತ್ರ ಬ್ರಾಹ್ಮಣಯೋ ವೇದನಾಮಧೇಯಂ ಎಂಬುದಾಗಿ ಬೋಧಾಯನರು ಹೇಳ್ತಾರೆ. ಮಂತ್ರ ಬ್ರಾಹ್ಮಣ ಅಂತ 2 ಭಾಗ ಇದೆ, ಇದಕ್ಕೆ ವೇದ ಎಂಬುದಾಗಿ ಕರೀತಾರೆ ಅಂತ. ಈಗ ಉಪನಿಷತ್ ಅಂತ ಇನ್ನೊಂದು ವಿಭಾಗ ಮಾಡಿಕೊಂಡು ಉಳಿದ ಭಾಗವನ್ನು ಒಂದಾಗಿ ಇಟ್ಕೊಂಡು ಆಲೋಚನೆ ಮಾಡೋದಾದರೆ, ಈ ಸಮಗ್ರ ಸೃಷ್ಟಿ ಯಾವ ತ್ರಿಗುಣಗಳಿಂದ ರೂಪಿತವಾಗಿದೆಯೋ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಅವರು ಎನರ್ಜಿ ಅನ್ನೋ ವಿಷಯವನ್ನು ಮಾತಾಡಿದ್ರು. ಬೇಸಿಕ್ ಎಲಿಮೆಂಟ್ ಅನ್ನೋ ವಿಷಯದಲ್ಲಿ ಮಾತನಾಡಿದ್ರು. ನಮ್ಮ ಶರೀರ 60 ಮೌಲಿಕವಾದ ಪದಾರ್ಥಗಳಿಂದ ರಚಿತವಾಗಿದೆ ಎಂಬ ವಿಷಯವನ್ನು ಜ್ಞಾಪಿಸಿದರು. ಆ ವಿಷಯ ವೈಜ್ಞಾನಿಕವಾದ ಇವತ್ತಿನ ಚಿಂತನೆ ಅನ್ನೋ ರೀತಿಯಲ್ಲಿ ಇಟ್ಕೊಳ್ಳೋಣ. ನಮ್ಮ ಋಷಿಗಳ ಚಿಂತನೆಯ ದೃಷ್ಟಿಯಿಂದ ಈ ಸಮಗ್ರ ಬ್ರಹ್ಮಾಂಡವೂ ರಚಿತವಾಗಿರೋದು 3 ಶಕ್ತಿಗಳಿಂದ. ಅದಕ್ಕೆ ಗುಣ ಎಂಬ ಪದವನ್ನು ಬಳಸ್ತಾರೆ, ಸತ್ವಗುಣ, ರಜೋಗುಣ, ತಮೋಗುಣ ಎಂಬುದಾಗಿ. ಆ ಬಗ್ಗೆ ಮುಂದೆ ಉಪನಿಷತ್ ಪಾಠದ ಹೆಜ್ಜೆಗಳಲ್ಲಿ ಸ್ವಲ್ಪ ವಿಸ್ತಾರವಾದ ಪರಿಚಯವನ್ನು ಕೊಡೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಮುಂದೆ ನೆನಪಿಸ್ಕೋತೀನಿ. ಆ 3 ಶಕ್ತಿಗಳಿಂದ ರಚಿತವಾಗಿರುವಂಥ ಈ 14 ಲೋಕ ಎಂಬುದಾಗಿ ಪ್ರಾಚೀನ ಪರಂಪರೆಯಲ್ಲಿ ಏನು ಹೇಳ್ತಾ ಇದ್ದಾರೋ, ಅದರಲ್ಲಿ ಒಂದು ಈ ಭೂಮಂಡಲ. ಇದಿಷ್ಟರಲ್ಲೂ ಇರುವಂಥ ಮೌಲಿಕವಾದ ರಚನಾ ಸೂತ್ರ ಏನು, ಇದರ ನಡೆ ಏನು ಅನ್ನೋ ಬಗ್ಗೆ ವೇದದಲ್ಲಿ ಸಾಕಷ್ಟು ಪರಿಚಯವನ್ನು ನಮಗೆ ಕೊಡ್ತಾ ಇದ್ದಾರೆ. ಆ ಪರಿಚಯ ನಮಗೆ ಯಾತಕ್ಕೆ ಅಂತ ಕೇಳಿದರೆ, ನಾವು ಈ ಭೂಮಿಯಲ್ಲಿ ಬಂದು ಇಳಿದುಬಿಟ್ಟಿದ್ದೀವಿ. ಯಾವ ಕಾರಣಕ್ಕೆ ಜನ್ಮ ಎತ್ತಿದ್ದೀವಿ ಅನ್ನೋ ಬಗ್ಗೆ ನಮ್ಮ ಉಪನಿಷತ್ ಸಾಹಿತ್ಯ, ವೇದ ಸಾಹಿತ್ಯ ಕರ್ಮ ಎಂಬ ಭಾಷೆಯಲ್ಲಿ ಕರೀತಾ ಇದೆ. ನಾವೇ ಮಾಡಿರುವ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರವಾಗಿ ಇಲ್ಲಿ ಜನ್ಮವೆತ್ತಿದ್ದೀವಿ ಎಂಬ ಭಾಷೆಯನ್ನು ನಾವು ಕೇಳ್ತೀವಿ. ಆ ಬಗ್ಗೆಯೂ ಉಪನಿಷತ್ತು ಪಾಠದಲ್ಲಿ ಮುಂದಕ್ಕೆ ಸಾಕಷ್ಟು ವಿಷಯಗಳು ಬರುತ್ತೆ. ಈ ಭೂಮಿಗೆ ಬಂದ ನಂತರದಲ್ಲಿ ಇಲ್ಲೆಲ್ಲೂ ಸಿಗಾಕ್ಕೊಳ್ದೇನೆ, ಹೊಸ ತಪ್ಪು ಮಾಡಿ ಆ ಶಿಕ್ಷೆಗೆ ಒಳಗಾಗ್ದೇನೆ ಇಲ್ಲಿಂದ ಪಾರಾಗಬೇಕಾದ್ರೆ ಈ ತ್ರಿಗುಣಗಳ ಬಗ್ಗೆ ನನಗೆ ಪರಿಚಯ ಬೇಕಾಗತ್ತೆ. ಹೇಗೆ ಒಬ್ಬ ಕೆಮಿಸ್ಟ್ ಆಲೋಚನೆ ಮಾಡ್ತಾನೆ, ಕೆಮಿಸ್ಟ್ರಿ ಬಗ್ಗೆ ನಾಲೆಡ್ಜ್ ಇಲ್ಲದವರು ಬದುಕೋಕ್ಕಾಗಲ್ಲ ಇಲ್ಲಿ. ಯಾಕೆಂದರೆ ನಾವು ತಿನ್ನೋ ಆಹಾರ ಎಲ್ಲ ಕೆಮಿಸ್ಟ್ರಿಗೆ ಸೇರಿದ್ದು, ನಾವು ಉಸಿರಾಡುವ ಗಾಳಿ ಎಲ್ಲ ಅದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದವ್ರು ಬದುಕೋಕ್ಕೆ ಹೇಗಾಗುತ್ತೆ ಅಂತ ಅವನು ಆಲೋಚನೆ ಮಾಡ್ತಾನೆ. ಅದಕ್ಕಿಂತ ವಿಸ್ತಾರವಾದ ಆಲೋಚನೆಯನ್ನು ಇಟ್ಕೊಂಡು ಇಲ್ಲಿ ಬದುಕಬೇಕಾದ್ರೆ ತ್ರಿಗುಣಗಳ ಪರಿಚಯ ನಿಮಗೆ ಬೇಕೇ ಬೇಕು. ಆ ತ್ರಿಗುಣಗಳ ಸಾಮ್ರಾಜ್ಯ ಹೇಗಿದೆ, ಅಲ್ಲಿ ನಾನು ಬಂದು ಸೇರಿದವನು ಎಲ್ಲೂ ಯಾವುದೇ ರೀತಿಯಾದ ಅಪರಾಧವನ್ನು ಮಾಡ್ದೇನೆ, ತಪ್ಪು ಮಾಡ್ದೇನೆ, ಈ ಭೂಮಿಗೆ, ಈ ಕ್ಷೇತ್ರಕ್ಕೆ ಹಿತವನ್ನು ಬಯಸ್ತಾ ಬದುಕಿದ್ದು ಕೊನೆಯಲ್ಲಿ ಒಂದು ಮೋಕ್ಷರೂಪವಾದ ಸುಖಕ್ಕೆ ಹೋಗಬೇಕಾದ್ರೆ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋ ಬಗ್ಗೆ ವಿಧಿ ನಿಷೇಧಗಳನ್ನು, ಈ ತ್ರಿಗುಣಗಳ ಪರಿಚಯವನ್ನು ಕೊಟ್ಕೊಳ್ತಾ ವಿಧಿ ನಿಷೇಧಗಳನ್ನು ಹೇಳುವಂಥ ಒಂದು ಭಾಗ ಇದೆ. ಅದನ್ನು ಒಂದು ದೃಷ್ಟಿಯಿಂದ ವೇದ ಅಂತ ಕರಿಬೋದು. ತ್ರೈಗುಣ್ಯ ವಿಷಯ ವೇದ ಗೀತೆಯಲ್ಲಿ ಬರುತ್ತೆ. ತ್ರಿಗುಣಗಳಿಗೆ ಸಂಬಂಧಪಟ್ಟಂಥ ವಿಷಯ ವೇದದಲ್ಲಿದೆ ಅಂತ. ಇನ್ನು ಉಪನಿಷತ್ತು ಇನ್ನೊಂದು ಭಾಗ ಇದೆ. ಆ ಉಪನಿಷತ್ ಭಾಗ ಈ ಶರೀರಕ್ಕೆ ಹೇಗೆ ಶಿರಸ್ಸೋ ಅದೇ ರೀತಿಯಲ್ಲಿ ವೇದಪುರುಷನಿಗೆ ಶಿರಸ್ಥಾನವನ್ನು ಅಲಂಕರಿಸಿರುವ ಭಾಗ.
ವೇದ ಶಿರಸ್ಸು ಎಂಬುದಾಗಿಯೇ ಕರೆಯಲ್ಪಡುವಂತಹ ಒಂದು ಭಾಗ. ಅದು ಈ ಶಿರಸ್ಸು ಪ್ರಧಾನವಾಗಿ ಜ್ಞಾನವನ್ನು ಹೊತ್ತಿದೆ, ಜ್ಞಾನವನ್ನು ವಿತರಣೆ ಮಾಡ್ತಾ ಇದೆ ಒಂದು ದೃಷ್ಟಿಯಿಂದ. ಅದೇ ರೀತಿಯಲ್ಲಿ ಆ ಉಪನಿಷತ್ ಭಾಗ ಭಾರತ ಋಷಿ ಮಹರ್ಷಿಗಳು ಯಾವುದನ್ನು ಜ್ಞಾನ ಅಂತ ಕರೀತಾ ಇದ್ದಾರೋ ಅಂಥ ಜ್ಞಾನವನ್ನು ಒಂದು ದೃಷ್ಟಿಯಿಂದ ಹೊತ್ತು ತರುತ್ತಿರುವ ಸಾಹಿತ್ಯ ಎಂಬುದಾಗಿ ಹೇಳಬೇಕು. ಅಪೂರ್ವವಾದಂಥ ಒಂದು ಸಾಹಿತ್ಯದ ಹಿರಿತನ ಏನು ಅಂತ ಕೇಳಿದರೆ, ನಮ್ಮ ಭಾರತೀಯ ಮಹರ್ಷಿಗಳ ದೃಷ್ಟಿಯಿಂದ ತೊಗೊಂಡ್ರೆ ವೇದ ಉಪನಿಷತ್ತುಗಳೆಲ್ಲ ಯಾರೂ ಪುರುಷರು ರಚನೆ ಮಾಡಿದ್ದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಧುನಿಕರ ಚಿಂತನೆ ನಾವು ಈಗಾಗಲೇ ಕೇಳಿದ್ವಿ. ಪುರುಷರು ರಚನೆ ಮಾಡಿದ್ದಲ್ಲ ಅನ್ನೋದಕ್ಕೆ ಪ್ರಮಾಣ ಏನು ಹೇಳಿ? ಈಗ ಯಾರೋ ಯಾವುದೋ ಕಾಲದಲ್ಲಿ ಸಿಂಧೂ ನದಿಯ ತೀರದಲ್ಲಿ ಕುರುಕ್ಷೇತ್ರ ಪ್ರದೇಶದಲ್ಲಿ ಇತ್ಯಾದಿಗಳಲ್ಲಿ ರಚನೆ ಮಾಡಿದ್ರು ಅನ್ನೋದಕ್ಕೆ ಅವ್ರು ಯಾವುದೋ ಕೆಲವು ಪುರಾವೆಗಳನ್ನು ಇಟ್ಕೊಂಡು ಮಾತನಾಡ್ತಾರೆ ಆಧುನಿಕರು. ಹಾಗೆಯೇ ನಮ್ಮ ಪ್ರಾಚೀನ ಭಾರತ ಮಹರ್ಷಿಗಳು ಯಾವ ಪುರಾವೆಯನ್ನು ಪ್ರಮಾಣವನ್ನು ಇಟ್ಕೊಂಡು ಇದು ಯಾರಿಂದಲೂ ರಚಿತವಾಗಿದ್ದಲ್ಲ ಅಂತ ಹೇಳ್ತಾರೆ ಅಂತ ಕೇಳಿದರೆ, ಅಂತಃಪ್ರಪಂಚದಲ್ಲಿ ಮೊಳಗ್ತಾ ಇರೋ ಶಬ್ದರಾಶಿ ಇದನ್ನು ಈಗ ಸ್ವತಂತ್ರವಾಗಿ ಕೇಳೋಕೆ ಬರುತ್ತೆ. ಹಾಗಿರೋದ್ರಿಂದ ಇದನ್ನ ಅಪೌರುಷೇಯಂ ವಾಕ್ಯಂ ವೇದ ಎಂಬುದಾಗಿ ಘೋಷಿಸಿದರು. ಮೀಮಾಂಸಾನು ಶಾಸ್ತ್ರ ಈ ವೇದಾರ್ಥ ವಿಚಾರವನ್ನೇ ಮಾಡೋಕ್ಕೆ ಹೊರಟಿರೋ ಶಾಸ್ತ್ರ. ವ್ಯಾಪಕವಾಗಿ ವಿಚಾರ ಮಾಡಿದ್ದಾರೆ, ಅಲ್ಪ ಸ್ವಲ್ಪ ಇಲ್ಲ. ಅದರ ಸಾರನ ಗಮನಿಸಿದಾಗ ಅವರು 4-6 ಮುಖಗಳಿಂದ ಹೇಳ್ತಾರೆ, ಇದು ಪುರುಷ ರಚಿತವಾದದ್ದಲ್ಲ. ಅಪೌರುಷೇಯಂ ವಾಕ್ಯಂ ಅಂದರೆ ಪುರುಷ ರಚಿತವಲ್ಲದ ವಾಕ್ಯ ಇದು ಅಂತ ಅರ್ಥ. ಅದಕ್ಕೆ ಹಾಗಂದ್ರೆ ಏನ್ರಿ, ಸೃಷ್ಟಿನಲ್ಲಿ ಎಲ್ಲಾದರೂ ಪುರುಷರು ರಚನೆ ಮಾಡದೇ ಇರುವಂಥ ಇಂಥ ವಾಕ್ಯ ಇರೋಕ್ಕೆ ಸಾಧ್ಯನಾ? ಎಲ್ಲರೂ ತೋರಿಸಿ ನೋಡೋಣ. ಯಾರೋ ಒಬ್ಬರಲ್ಲ ಒಬ್ಬರು ಕೂತ್ಕೊಂಡು ಬರೀಲೇಬೇಕು. ರಾಮಾಯಣ ಅಂದರೆ ವಾಲ್ಮೀಕಿಗಳು ಬರೆದು, ಮಹಾಭಾರತ ಅಂದರೆ ವ್ಯಾಸರು ಬರೆದು, ಪುರಾಣಗಳಿದೆ ವ್ಯಾಸರು ರಚನೆ ಮಾಡಿದ್ದು. ಎಲ್ಲದಕ್ಕೂ ಒಬ್ಬ ರಚಯಿತ ಇದ್ದೇ ಇರಬೇಕು. ಹಾಗಿರುವಾಗ ಅಪೌರುಷೇಯಂ ವಾಕ್ಯಂ ವೇದ ಅಂತ ಹೇಳ್ತಿರಲ್ಲ ಹೇಗೆ ಅಂತ ಕೇಳಿದರೆ, ಹೌದಪ್ಪ, ಸೃಷ್ಟಿನಲ್ಲಿ ಅದು ಮೊಳಗ್ತಾ ಇದೆ, ಭಗವಂತನ ಉಸಿರು. ಹೌದು, ಈ ಮಾತು ನೀವು ಹೇಳ್ತಾ ಇದ್ದೀರಿ, ನಾನು ಒಪ್ಪೋದು ಹೇಗೆ ಅಂದರೆ, ನಾನು ಯಾವ ಕ್ಷೇತ್ರ ಮೆಟ್ಟಿ ಈ ಮಾತನಾಡ್ತಾ ಇದ್ದೀನೋ ಅದೇ ಕ್ಷೇತ್ರವನ್ನು ತುಳಿದು ನೀನು ಆಮೇಲೆ ನೋಡು ಅದು ಒಪ್ಪುತ್ತೋ ಒಪ್ಪಲ್ವೋ ಅಂತ ಆಮೇಲೆ ಮಾತನಾಡು ಅಂತ ಉತ್ತರಿಸ್ತಾರೆ. ಯಾರೋ ಒಬ್ಬ ಸೈಂಟಿಸ್ಟು ವೈರಸ್ ಅಂತ ಹೇಳ್ತಾನೆ, ಬ್ಯಾಕ್ಟೀರಿಯಾ ಅಂತ ಹೇಳ್ತಾನೆ, ಏನ್ರಿ ನನಗೇನು ಕಾಣಿಸಲ್ಲ ಅದೆಲ್ಲ ಒಪ್ಪಲ್ಲ ಬಿಡಿ ಅಂತ ನಾನು ಹೇಳಿದರೆ, ಅಯ್ಯೋ ಮೂರ್ಖ ಅಂತ ಬೈತಾನು. ಯಾಕೆ ಅಂತ ಕೇಳಿದರೆ, ನಾನು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದೀನಿ, ಸೂಕ್ಷ್ಮದರ್ಶಕ, ಅದರಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಅದನ್ನು ನಾನೊಬ್ಬ ಅಲ್ಲ 10 ಜನಕ್ಕೆ ತೋರಿಸ್ತೀನಿ ನಾನು, ಇದು ಪ್ರಾಕ್ಟಿಕಲ್ಲು, ಒಪ್ಪಲೇಬೇಕಾಗತ್ತೆ ಅಂತ ಅವನು ಹೇಳ್ತಾನಲ್ಲ. ಹಾಗೆ ಯೋಗಿಗಳು ಹೇಳ್ತಾರೆ, ಸಾಧನಾ ಕ್ಷೇತ್ರದಲ್ಲಿ ಮೇಲಕ್ಕೆ ಹತ್ತುತ್ತಾ ಹೋದಾಗ ತಾನೇ ತಾನಾಗಿ ಒಳಗಡೆ ಮೊಳಗುವ ಶಬ್ದ ರಾಶಿ ವೇದ ಇದು. ಇದನ್ನು ಕಾಲದಲ್ಲಿ ಎಷ್ಟೆಷ್ಟೋ ಜನ ಸಾಧಕರು ಪುನರ್ದರ್ಶನ ಮಾಡಿದ್ದಾರೆ. ಅದಕ್ಕೆ ನಮಗೆ ಸಾಕಷ್ಟು ಪುರಾವೆ ಇದೆ. ಪುನರ್ದರ್ಶನ ಮಾಡಿದ್ದಾರೆ ಅಂದರೆ ಯಾರೋ ಹಿಂದೆ ಹೇಳಿದ ಋಷಿಗಳು ಹೇಳಿದ ವಾಕ್ಯವನ್ನೇ ಇಟ್ಕೊಂಡು ಕೂತಿದ್ದಲ್ಲ. ಎಷ್ಟೆಷ್ಟೋ ಸಂದರ್ಭದಲ್ಲಿ ಹೊಸದಾಗಿ ಆ ವೇದ ವಾಕ್ಯಗಳನ್ನು ಕೇಳಿಕೊಂಡವರಿದ್ದಾರೆ. ಮತ್ತು ಯಾವಾಗ ಬೇಕಾದರೂ ಆ ಕ್ಷೇತ್ರವನ್ನು ಮೆಟ್ಟಿ, ಪ್ರಧಾನವಾದ ಸಾಧನಾ ಕ್ಷೇತ್ರವನ್ನು ಮೆಟ್ಟಿ ಅಂತಃಪ್ರಪಂಚದಲ್ಲಿ ಬೆಳಗುವ ಆ ಶಬ್ದರಾಶಿಯನ್ನು ಕೇಳಬಹುದು ಎಂಬ ಮಾತನ್ನು ಹೇಳಿದ್ದಾರೆ. ಅದು ವ್ಯಕ್ತವಾಗುವಾಗ ಸಹಜವಾಗಿ 4 ಸ್ರೋತಸ್ಸಾಗಿ ವ್ಯಕ್ತವಾಗಿದೆ, ಋಗ್ಯಜು ಸಾಮ ಅಥರ್ವ ಎಂಬುದಾಗಿ. ಹಾಗೆ 4 ಸ್ರೋತಸ್ಸಾಗಿ ವ್ಯಕ್ತವಾಗೋಕ್ಕೆ ಕಾರಣ ಏನಪ್ಪ ಅಂದರೆ, ಈ ಸೃಷ್ಟಿಯ ನಾನಾ ಮುಖದ ಸತ್ಯಗಳನ್ನು ಹೊತ್ತು ತರುವಾಗ ಅದಕ್ಕೆ ಬೇಕಾಗುವ ಛಂದಸ್ಸು, ಅದಕ್ಕೆ ಬೇಕಾಗುವ ಶಬ್ದಜಾಲ, ಅದಕ್ಕೆ ಬೇಕಾಗುವ ಸ್ಥಾಯಿ ಅಥವಾ ಶ್ರುತಿ, ಇವೆಲ್ಲನೂ ಹೊತ್ಕೊಂಡು ಅದು 4 ಮುಖವಾಗಿ ವಿಶೇಷವಾಗಿ ಹೊರಗಡೆ ವ್ಯಕ್ತವಾಗಿದೆ ಎಂಬುದಾಗಿ ಜ್ಞಾಪಿಸ್ತಾರೆ ನಮ್ಮ ಭಾರತ ಮಹರ್ಷಿಗಳು. ಈ ಹಿನ್ನೆಲೆಯಲ್ಲಿ ವೇದ ಅನ್ನೋದು ಎಷ್ಟಿದೆ ಅಂತ ಕೇಳಿದರೆ, ಇವತ್ತು ನಾವು ಯಾವುದೋ ವಾಕ್ಯಗಳ ಸಂಖ್ಯೆಯನ್ನು ಹೇಳಿ ಇಷ್ಟು ಸಂಖ್ಯೆಯಲ್ಲಿ ವೇದ ಇದೆ ಅಂತ ಹೇಳ್ತೀವಲ್ಲ, ಈ ಮಾತನ್ನು ನಮ್ಮ ಪ್ರಾಚೀನ ವಿದ್ಯಾ ಸಂಪ್ರದಾಯವನ್ನು ಮೆಟ್ಟಿದವರು ಒಪ್ಕೊಳ್ಳಲ್ಲ. ಯಾಕೆ ಒಪ್ಪಲ್ಲ ಅಂದರೆ, ವೇದ ಅನ್ನೋದು ಏನದು ಮೂಲತಃ ಅಂತ ಕೇಳಿದರೆ, ಸಮಗ್ರ ಸೃಷ್ಟಿ ವಿಸ್ತಾರದ ಪ್ರತಿನಿಧಿಯಾದ ವಾಗ್ರೂಪ ಅಂತ ಕರೀತಾರೆ. ಸೃಷ್ಟಿ ಅನ್ನೋದು ಪದಾರ್ಥ ರೂಪವಾಗಿದ್ದರೆ, ಈ ಪದಾರ್ಥವನ್ನೇ ವ್ಯಕ್ತಪಡಿಸುವ ಸಹಜವಾದ ಇನ್ನೊಂದು ವಾಕ್ಕಿದೆ, ಆ ಸಹಜವಾದ ವಾಗ್ರೂಪವೇ ವೇದ ಎಂಬುದಾಗಿ ಕರೀತಾರೆ. ಈ ಸೃಷ್ಟಿ ಎಷ್ಟು ವಿಸ್ತಾರವೋ ಅಷ್ಟೇ ಆ ವಾಕ್ಕು ವಿಸ್ತಾರವಾಗಿದೆ.
ಸೃಷ್ಟಿ ಎಷ್ಟು ಪ್ರಕಾರವಾಗಿದೆ ಲೆಕ್ಕ ಹಾಕೋಕ್ಕಾಗತ್ತಾ ನನಗೆ? ಅನಂತ ಕೋಟಿ ಪದಾರ್ಥಗಳಿದೆ. ನನಗೆ ಈ ಭೂಮಿಯಲ್ಲಿರೋ ಪದಾರ್ಥಗಳ ಬಗ್ಗೆನೇ ನಿರ್ಣಯ ಇಲ್ಲ. ಬೇಸಿಕ್ ಎಲಿಮೆಂಟ್ ಬಗ್ಗೆ ಮಾತಾಡಿದ್ರವರು, ಆದರೆ ಕೆಮಿಸ್ಟ್ರಿನಲ್ಲಿ ಸ್ವಲ್ಪ ಕಾಲದ ಹಿಂದೆ ಇಷ್ಟೇ ಬೇಸಿಕ್ ಎಲಿಮೆಂಟ್ ಅಂತಿತ್ತು, ಆಮೇಲೆ ಒಂದೋ ಎರಡೋ ಹೊಸದಾಗಿ ಸೇರಿಸಿ ಹೊಸ ಸಂಶೋಧನೆ ಆಯಿತು ಅಂತ. ಇಲ್ಲಿರೋ ಬೇಸಿಕ್ ಎಲಿಮೆಂಟ್ ಬಗ್ಗೆನೇ ಈ ತರಹ ಇದೆ. ಇನ್ನು ಹೀಗಿರುವಾಗ ಒಟ್ಟು ಸಮಗ್ರ ಸೃಷ್ಟಿಯಲ್ಲಿ ಎಷ್ಟು ತರಹದ ಪದಾರ್ಥಗಳಿದೆ, ಅದ್ರ ಸ್ವರೂಪ ಏನು ಅನ್ನೋ ಬಗ್ಗೆ ತಿಳಿಯೋಕ್ಕೆ ಸಾಧ್ಯನಾ? ಆಗೋದಿಲ್ಲ. ಎಷ್ಟಿದೆ ಅಂದರೆ ಅನಂತ ಇದೆ ಅಂತ. ಇನ್ನು 14 ಲೋಕಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಚಿಂತನೆ ಮಾಡೋಕ್ಕೆ ಹೊರಟಿರುವ ಈ ವೇದದಲ್ಲಿ ಎಷ್ಟು ಪದಾರ್ಥಗಳಿರ್ಬೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅದನ್ನು ಪ್ರತಿನಿಧಿಸುವ ಶಬ್ದಾತ್ಮಕವಾದ ಒಂದು ರೂಪ ಇರಲೇಬೇಕು. ಆ ಶಬ್ದಾತ್ಮಕವಾದ ರೂಪ ಎಷ್ಟಿದೆ ಅಂತ ಕೇಳಿದರೆ ಅದನ್ನೇ ಒಂದು ಮಾತಿನಲ್ಲಿ ಅನಂತ ವೈ ವೇದಾಹ, ವೇದಗಳು ಅನಂತವಾಗಿದೆ ಅಂತ. ಎಲ್ರಿಗೂ ತೋರಿಸಿ ಸ್ವಲ್ಪ ಅಂದರೆ ನಮ್ಮ ಹತ್ರ ಉಳಿದಿರೋದು ಇಷ್ಟು ಸ್ವಾಮಿ. ನಾವು ದರಿದ್ರರು ಇವತ್ತು. ಯಾಕೆ ಅಂದರೆ ಕಳ್ಕೊಂಬಿಟ್ಟಿದ್ದೀವಿ. ಯಾಕೆಂದರೆ ಈ ಮೇಧೆ ಕಡಿಮೆ ಆಗ್ತಾ ಬಂದಿದೆ, ದೇಹಬಲ ಕಡಿಮೆ ಆಗ್ತಾ ಬಂದಿದೆ, ಬುದ್ಧಿ ಚೆದರಿಬಿಟ್ಟಿದೆ 28 ಕಡೆಗೆ. ಇದ್ದಿದ್ದನ್ನೇ ನಮ್ಮ ಅಪ್ಪ ಅಜ್ಜನ ಕಾಲದ್ದೇ ನನಗೆ ಉಳಿಸ್ಕೊಳ್ಳೋಕೆ ಬರಲ್ಲ, ಹಾಗಾಗಿದೆ. ಹಾಗಿರುವಾಗ ಅಷ್ಟು ದೀರ್ಘಕಾಲದಿಂದ ಬಂದಿರುವಂಥ ಅನಂತವಾದ ವೇದವನ್ನು ಎಲ್ಲಿ ಉಳಿಸ್ಕೊಳ್ಳೋಕ್ಕಾಗುತ್ತೆ? ಉಳಿಸ್ಕೊಳ್ಳೋಕ್ಕಾಗಿಲ್ಲ, ಹೋಗಿದೆ ಅನ್ನೋ ವಿಷಯವನ್ನು ಹೇಳ್ತಾ ಇದೆ. ಅಂತಹ ವೇದದ ಬಗ್ಗೆ ಸಮಯದಲ್ಲಿ ಬಹಳ ಸುಂದರವಾದ ಮಾತುಗಳಲ್ಲಿ ಹೇಳಿದ್ದಾರೆ. ರಾಮಾಯಣದ ಒಂದು ಪ್ರಕರಣವನ್ನು ಶ್ರೀರಂಗ ಮಹಾಗುರುಗಳು ಎತ್ತಿ ಜ್ಞಾಪಿಸ್ತಾ ಇದ್ದರು. ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೊರಟ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತಲು ಇದ್ದಂತಹ ಗೃಹಸ್ಥರೆಲ್ಲ ನಾವು ನಿನ್ನ ಜೊತೆಗೆ ಬರ್ತೀವಿ ಅಂತ ಹೊರಟ್ಬಿಟ್ರು. ರಾಜನ ಮೇಲಿದ್ದಂಥ ಪ್ರೀತಿ, ರಾಜಕುಮಾರನ ಮೇಲಿದ್ದಂಥ ಪ್ರೀತಿ. ರಾಮ ಅಂದರೆ ಪರಮ ಪ್ರಿಯನಾಗಿದ್ದ ಎಲ್ಲರಿಗೂ ಸಹ. ಹಾಗಿರುವಾಗ ರಾಮ ಕಾಡಿಗೆ ಹೋಗ್ತಾನೆ ಅಂದರೆ ನಾವಿಲ್ಲಿದ್ದೇನು ಮಾಡಬೇಕು? ಈ ಸುಖ ನಮಗೆ ಆಗಬೇಕು ಅಂತ ಹೊರಡ್ತಾರೆ. ಹೊರಟ ಸಂದರ್ಭದಲ್ಲಿ ರಾಮ ಸಮಾಧಾನ ಹೇಳಿ ಅವ್ರನ್ನೆಲ್ಲ ಅಲ್ಲೇ ನಿಲ್ಲಿಸ್ತಾನೆ. ಕಾರಣ ತನಗೆ ಕಾಡಿಗೆ ಹೋಗೋಕ್ಕೆ ಆದೇಶ ಆಗಿದೆ, ಪ್ರಜೆಗಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಹೇಳಿಲ್ಲ. ಪ್ರಜೆಗಳನ್ನು ಕರ್ಕೊಂಡು ಹೋದರೆ ಅಲ್ಲಿ ರಾಮರಾಜ್ಯ ಆಗಿ ಹೋಗುತ್ತೆ, ಅದನ್ನು ಇಷ್ಟಪಡ್ತಾರೆ. ಈಗ ಹಾಗೆ ರಾಮರಾಜ್ಯ ಸಿಕ್ಕಬಾರ್ದು ಅನ್ನೋ ದೃಷ್ಟಿಯಿಂದ ತಾನೇ ವನರಾಜ್ಯಕ್ಕೆ ಕಲಿಸ್ಕೊಡ್ತಾ ಇರೋದು. ಹಾಗಿರುವಾಗ ರಾಮ ಇಲ್ಲ, ಹಾಗೆಲ್ಲ ಆಗೋಲ್ಲ, ನೀವೆಲ್ಲ ನಿಮ್ಮ ಕರ್ತವ್ಯವನ್ನು ನಿರ್ವಾಹ ಮಾಡ್ಕೋತಾ ನೀವು ಈ ಕ್ಷೇತ್ರದಲ್ಲೇ ಇರಬೇಕು. ನಾನು ನನ್ನ ಕರ್ತವ್ಯವನ್ನು ಮುಗಿಸಿ ವಾಪಸ್ ಬರ್ತೀನಿ, ಹಿಂತಿರುಗಿ ಬರ್ತೀನಿ. ಆವರೆಗೆ ಭರತ ಅವನೇನು ಸಾಮಾನ್ಯನೇ, ಸದ್ಗುಣ ಸಂಪನ್ನ, ರಾಜಧರ್ಮಗಳು ಪೂರ್ತಿ ಇದೆ, ರಾಜಲಕ್ಷಣಗಳು ತುಂಬಿದೆ, ಅಂಥವು ನಿಮ್ಮನ್ನು ನೋಡ್ಕೊತಾನೆ ಅಂತೆಲ್ಲ ಸಾಂತ್ವನೋಕ್ತಿಗಳನ್ನು ಹೇಳ್ತಾ ಹೋಗುವಾಗ ಒಂದು ಮಾತು ಹೇಳ್ತಾನೆ. ನೀವೆಲ್ಲ ವೇದವನ್ನು ಉಳಿಸ್ಕೋಬೇಕಾಗಿದೆ. ಹಾಗೆ ಉಳಿಸ್ಕೋಬೇಕಾದ್ರೆ ನೀವು ಇಲ್ಲಿ ಸುವ್ಯವಸ್ಥಿತವಾಗಿ ನೆಲೆಸಬೇಕು, ನಿರಂತರ ಅನುಸಂಧಾನ ಮಾಡಬೇಕಲ್ಲ ವೇದಗಳನ್ನು ಉಳಿಸ್ಕೋಬೇಕಾದ್ರೆ. ಕಾಡಿಗೆ ಹೋದರೆ ಅಲ್ಲಿ ಸೌಲಭ್ಯಗಳಿರೋಲ್ಲ. ಹೀಗೆಲ್ಲ ಹೇಳಿದಾಗ ಆ ಋಷಿ ಮಹರ್ಷಿಗಳು ಒಂದು ಉತ್ತರ ಕೊಡ್ತಾರೆ. ಹೃದಯೇಶ್ವವತಿಷ್ಠಂತೆ ವೇದ ಏನ ಪರಂಧನಂ. ಹೃದಯೇಶ್ವೇವ, ಹೃದಯಗಳಲ್ಲೇ ವೇದಗಳಷ್ಟು ನೆಲೆಸಿವೆ ಅಂತ. ಹೃದಯದಲ್ಲೇ ವೇದ ಅಷ್ಟು ನೆಲೆಸಿದೆ ಅನ್ನೋಕ್ಕೆ ಬೇರೆ ಥರನೂ ವ್ಯಾಖ್ಯಾನ ಮಾಡ್ಬೋದು. ಎಲ್ಲ ಕಂಠಸ್ಥ ಮಾಡ್ಕೊಂಡು ಕೂತ್ಬಿಟ್ಯಾರ. ಪುಸ್ತಕದ ಅವಶ್ಯಕತೆ ಏನಿಲ್ಲ, ಹೀಗೂ ವ್ಯಾಖ್ಯಾನ ಮಾಡ್ಬೋದಲ್ವಾ? ವ್ಯಾಖ್ಯಾನ ಹಾಗೆ ಮಾಡೋಕ್ಕಾಗತ್ತೆ, ಆದರೆ ಸತ್ಯ ಹಾಗಿರಲೇಬೇಕು ಅಂತ ಹೇಳೋಕ್ಕಾಗಲ್ಲ. ಸತ್ಯ ಹಾಗೂ ಇರೋಕ್ಕೆ ಬರುತ್ತೆ, ಹೀಗೂ ಇರೋಕ್ಕೆ ಬರುತ್ತೆ. ಕಂಠಸ್ಥ ಮಾಡಿಕೊಂಡಾಗ ಅವೆಲ್ಲ ಕಂಠಸ್ಥವಾಗಿದೆ ಅಂತ ಹೇಳೋದು ಸತ್ಯ, ಅದು ಇಲ್ಲ ಅಂತೇನಿಲ್ಲ. ಆದರೆ ಇನ್ನೊಂದು ರಹಸ್ಯ ಏನಿದೆ ಅಂತ ಕೇಳಿದರೆ, ಹೃದಯ ಗಹ್ವರದಲ್ಲಿ, ಹೃದಯವೆಂಬ ಗುಹೆಯಲ್ಲಿ ಅವೆಲ್ಲ ಮುಳುಗ್ತಾ ಇದೆ. ಅದನ್ನ ಹೊತ್ಕೊಂಡಿದ್ದೀವಿ, ಧಾರಣೆ ಮಾಡಿದ್ದೀವಿ. ಬೇಕಾದಾಗ ಯಾವಾಗ ಬೇಕಾದರೂ ಅದನ್ನು ಹೊರಗಡೆ ತರಬಲ್ವೋ, ಅದರ ದರ್ಶನ ಮಾಡಿಸಬಲ್ಲವು, ಅದನ್ನು ತೋರಿಸಬಲ್ಲವು. ಅಂಥ ಸಾಮರ್ಥ್ಯ ಸಂಪನ್ನರಾದಂಥ ಋಷಿ ಮಹರ್ಷಿಗಳವರು ಅದರಿಂದ ನಮ್ಮ ಹೃದಯದಲ್ಲೇ ನೆಲೆಸಿವೆ ಎಂಬ ಮಾತನ್ನು ಆಡ್ತಾರೆ ಅಂತ. ಈ ಹಿನ್ನೆಲೆಯಲ್ಲೇ ಸಮಗ್ರವಾದ ಆರ್ಷ ಚಿಂತನೆಯನ್ನು ಗಮನಿಸ್ತಾ ಹೋದರೆ ಪರಸ್ಪರ ವಿರೋಧವಿಲ್ಲದೆ ಇರುವಂಥ ಒಂದು ಸಮನ್ವಿತವಾದ ನೋಟ ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಹೋದರೆ ಪರಸ್ಪರ ವಿರುದ್ಧವಾದ ಅನೇಕ ಸನ್ನಿವೇಶಗಳು ಮಧ್ಯದಲ್ಲಿ ಘಟಿಸುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ನಮ್ಮ ಪ್ರಾಚೀನ ಪರಂಪರೆಯ ಚಿಂತನೆಯ ಒಂದು ಸಣ್ಣ ಭಾಗವಾಗಿ ತಮ್ಮೆಲ್ಲರ ಮುಂದೆ ಸ್ಮರಣೆ ಮಾಡ್ಕೋತಾ ಇದ್ದೀನಿ. ಇನ್ನು ಉಪನಿಷತ್ತು ಅನ್ನೋ ವಿಷಯ ತೆಗೆದುಕೊಂಡ್ರೆ, ಉಪನಿಷತ್ತು ಅನ್ನೋದನ್ನು ನಾನಾ ತರಹ ಅರ್ಥೈಸಿದ್ದಾರೆ ನಮ್ಮ ಪ್ರಾಚೀನರು. ಅದ್ರ ಯಾವುದೇ ಅರ್ಥವನ್ನು ತೆಗೆದುಕೊಂಡ್ರು ಅದೆಲ್ಲವೂ ಉತ್ತರಮುಖಿಯಂತೆ ಒಂದೇ ದಿಕ್ಕನ್ನು ತೋರಿಸ್ತಾ ಇವೆ, ಬೇರೆ ಬೇರೆ ತೋರಿಸ್ತಾ ಇಲ್ಲ. ಉಪನಿಷದ್ಯತೆ ಪ್ರಾಪ್ಯತೆ ಬ್ರಹ್ಮವಿದ್ಯಾ ಅನಯ. ಉಪನಿಷದ್ಯತೆ ಇತಿ ಉಪನಿಷತ್ ಅಂತ ಒಂದು ವ್ಯುತ್ಪತ್ತಿ
ಅಂದರೆ ಆ ಪದದ ಒಳಗಡೆ ಇರುವ ಭಾಗಗಳನ್ನು ಬಿಡಿಸಿ ಯಾವ ಆಶಯ ಇದರಲ್ಲಿ ಬರ್ತಾ ಇದೆ ಸಹಜವಾಗಿ, ಇಲ್ಲಿರುವ ಧಾತು ಏನೋ, ಪ್ರಕೃತಿ ಏನು, ಪ್ರತ್ಯಯ ಏನೋ, ಇದು ಒಟ್ಟು ಅಭಿಪ್ರಾಯವೇನು ಕೊಡುತ್ತೆ ಅಂತ ಬಿಡಿಸಿ ಹೇಳುವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ರಹ್ಮವಿದ್ಯೆಯನ್ನು ಇದರ ದ್ವಾರ ಪಡೆಯೋಕ್ಕಾಗುತ್ತೆ. ಇದೊಂದು ಸಾಹಿತ್ಯ. ಈ ಸಾಹಿತ್ಯವು ಅನುಸಂಧಾನ ಮಾಡ್ತಾ ಹೋಗುವಂಥ ವ್ಯಕ್ತಿಗೆ ಬ್ರಹ್ಮವಿದ್ಯೆಯೇ ತಂದುಕೊಡುತ್ತೆ. ಅಂದರೆ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಬೇಕಾಗುವಂತಹ ಅನುಕೂಲತೆಯನ್ನೆಲ್ಲ ತಂದುಕೊಡುತ್ತೆ, ಅನಂತರ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೆ ಎಂಬ ಆಶಯದಲ್ಲಿ ಬ್ರಹ್ಮವಿದ್ಯಾ ಎಂಬುದಾಗಿ ಕರೀತಾರೆ. ಇದಲ್ಲದೆ ಈ ಉಪನಿಷತ್ತು ಅನ್ನೋ ಶಬ್ದಕ್ಕೆ ಧರ್ಮ ಅಂತ ಒಂದು ಅರ್ಥ ಮಾಡಿದ್ದಾರೆ. ಉಪನಿಷದ್ಯತೆ ಅನ್ನುವಾಗ ಉಪ ಅಂದರೆ ಸಮೀಪ ಅಂತ ಅರ್ಥ, ಉಪಸಮೀಪೆ. ಇಲ್ಲಿ ವ್ಯಾಖ್ಯಾನಕಾರರು ಅನ್ನೋದಕ್ಕೆ ನಿತರಾಮ್ ಅಂತ ಅರ್ಥ ಮಾಡ್ತಾರೆ, ಅತಿಶಯವಾಗಿ ಅಂತ. ಸಮೀಪಕ್ಕೆ ಹೋಗಿ ಅತಿಶಯವಾಗಿ ಸಮಾಧಾನ ಚಿತ್ತದಿಂದ ಕೇಳಿ ತೆಗೆದುಕೊಂಡು ಸಾಹಿತ್ಯ ಅಂತ ಅರ್ಥ ಕೊಡ್ತಾ ಇದೆ. ಸಮೀಪಕ್ಕೆ ಹೋಗಿ ಯಾಕೆ ಕೇಳಿದ್ರು? ನನ್ನಂಗೆ ಅವ್ರು ಘೋಷಣೆ ಮಾಡ್ತಾ ಇರಲಿಲ್ಲ ಅಂತ ಅರ್ಥ. ನಾನು ಗಟ್ಟಿಯಾಗಿ ಮಾತನಾಡ್ತಾಯಿದ್ದೀನಿ, 100 ಜನ ಬಂದು ಕೂತ್ಕೊಂಡ್ರೆ ಮೈಕಿಲ್ಲದೆ ಹೋದರೂ ಕೇಳ್ಬೋದು ಆ ರೀತಿಯಲ್ಲಿ. ಆದರೆ ಈ ಉಪನಿಷತ್ತುಗಳನ್ನು ಸಮೀಪಕ್ಕೆ ಹೋಗಿ ಕೇಳಿದರು ಅಂದರೆ ಅರ್ಥ ಏನು ಅಂತ ಕೇಳಿದರೆ, ಯಾವುದೋ ಒಳ ಅನುಭವದಲ್ಲಿ ಮುಳುಗಿದ ಸನ್ನಿವೇಶದಲ್ಲಿ ಅವರು ಕಂಡ ಸತ್ಯವನ್ನು ತಮ್ಮ ಮಾತಿನಲ್ಲಿ ಹೊರಗಡೆ ಹಾಕುವಾಗ ಆಗ ಅವರು ಪಿಸು ಮಾತಿನಂತೆ ಹೊರಗಡೆ ಹಾಕಬೇಕಾಗಿ ಬಂತಂತೆ. ನಮಗೆ ನಿದ್ದೆ ಗಾಢವಾಗಿ ಬರ್ತಾಯಿದೆ, ಅಷ್ಟೊತ್ತಿಗೆ ಬಂದು ಯಾರೋ ಮಾತಾಡಿಸ್ತಾ ಇದ್ದಾರೆ, ಅದು ಬೇಕು ಇದು ಬೇಕು ಎಲ್ಲಿದೆ ಅಂತ ಕೇಳಿದರೆ ಏನದು ಅಂತೀವಿ ನಾವು. ಅಂದರೆ ಧ್ವನಿನಲ್ಲಿ ಬಲನೇ ಇರಲ್ಲ, ಎಲ್ಲೋ ಮುಳುಗೋದಾಗಿರುತ್ತೆ. ಯಾಕೆ ಅಂತ ಕೇಳಿದರೆ ನಿದ್ರೆ ಆವರಿಸ್ಬಿಟ್ಟಿದೆ, ನಿದ್ರೆಯ ಮುಖ ಅಲ್ಲಿ ಮುಂದಿದೆ, ಅದ್ರ ಹಿಂದ್ಗಡೆ ನಾನೇನೋ ಹೇಳಬೇಕಾಗಿರೋ 2 ವಿಷಯವನ್ನು ಹೇಳೋಕ್ಕಾಗುತ್ತೆ ಅಷ್ಟೇ ಹೊರತು ರಾಜಾರೋಷವಾಗಿ ನನಗೆ ನಿದ್ದೆ ಬಂದಿದೆ, ಯಾರು ನನ್ನನ್ನು ಮಾತನಾಡಿಸ್ತಿರುವರು ಅಂತಂದರೆ ನಿದ್ದೆ ಬಂದಿಲ್ಲ ಅಂತ ಅರ್ಥ ಅದಕ್ಕೆ ಅಲ್ವಾ. ನಿದ್ದೆ ಬಂದರೆ ಈ ಥರ ಮಾತಾಡೋಕ್ಕಾಗತ್ತಾ? ನಿದ್ದೆ ಬಂದಿದ್ದರೆ ಒಂದು ಸಣ್ಣ ಧ್ವನಿನಲ್ಲಿ, ಪಿಸು ಧ್ವನಿನಲ್ಲಿ ಯಾವುದೋ ಒಂದು 2 ಹೇಳೋಕ್ಕಾಗುತ್ತೆ, ಅದು ಬಿಟ್ಟು ಬೇರೆ ಇನ್ನೊಂದು ರೀತಿಯಲ್ಲಿ ಹೇಳೋಕ್ಕಾಗಲ್ಲ. ಅದ್ರ ಧರ್ಮ, ಅದು ನಿದ್ರೆಯ ಧರ್ಮ. ಹಾಗೆ ಒಳಗಡೆ ಮುಳುಗಿ ಸಂಪೂರ್ಣವಾಗಿ ತಲ್ಲೀನವಾಗಿರುವಂಥ ಒಂದು ಸ್ಥಿತಿ ಇದೆ, ಅದಕ್ಕೆ ಸಮಾಧಿ ಅಂತ ಕರೀತಾರೆ. ಆ ಸಮಾಧಿಯಲ್ಲಿ ಬೇರೆ ಬೇರೆ ರೀತಿಯಾದ ಹಂತಗಳೆಲ್ಲ ಇದೆ. ಆ ಒಳಕ್ಷೇತ್ರ ಮತ್ತು ಹೊರಕ್ಷೇತ್ರ ಎರಡಕ್ಕೂ ಸಂಬಂಧ ಇಟ್ಕೊಳ್ಳುವಂಥ ಒಂದು ಸ್ಥಿತಿ ಇದೆ. ಅಂಥ ಒಂದು ಸ್ಥಿತಿಯಲ್ಲಿ ಯಾರೋ ಹತ್ತಿರದಲ್ಲಿ ಶಿಷ್ಯರು ಕಾಣಿಸಿದಾಗ ತಾವು ಕಂಡ ಅಪೂರ್ವವಾದ ಅನುಭವಕ್ಕೆ ಭಾಷೆಯನ್ನು ಕೊಟ್ಟು ಅಂದರೆ ಅದೇ ಹೇಳ್ತಾ ಇರೋ ಭಾಷೆಯನ್ನು ತಾವು ಗ್ರಹಿಸಿ ತಮ್ಮ ಮುಖದಿಂದ ಹೊರಗಡೆ ಹಾಕಿದಾಗ ಅದು ಉಪನಿಷತ್ತಾಯಿತು ಅಂತ ನಮ್ಮ ಪ್ರಾಚೀನ ಪರಂಪರೆ ಹೇಳ್ತಾ ಇದೆ. ಅಂದರೆ ಸಾವಧಾನ ಚಿತ್ತರಾಗಿ ಇವರು ಏನು ಹೇಳ್ತಾ ಇದ್ದಾರೆ ಅಂತ. ನಮ್ಮನೇಲಿ ಯಾರೋ ತುಂಬ ವೃದ್ಧರು, ಕಿವಿ ಸ್ವಲ್ಪ ಕಿವಿ ಕುರುಡಾಗಿದೆ, ಕಣ್ಣು ಕಿವುಡಾಗಿದೆ. ವಯಸ್ಸಾದವ್ರಿಗೆ ಹೀಗೆ ತಾನೇ ಭಾಷೆ ಬರೋದು. ಅಂಥ ಸ್ಥಿತಿಯಲ್ಲಿ ಅವ್ರ ಹತ್ರ ನಾವು ಯಾವುದೋ ಒಂದು ಅವ್ರಿಗೆ ತುಂಬ ರಹಸ್ಯವಾದ ವಿಷಯ ಗೊತ್ತಿದೆ, ಅವರು ತುಂಬ ಸಮಾಧಾನದ ಮಾತಿನಲ್ಲಿ, ಅವ್ರಿಗೆ ಯಾವ ವೇಗನೂ ಇಲ್ಲ, ಅರ್ಜೆನ್ಸಿ ಇಲ್ಲ, ಅವರಿಗೆ ಎಮರ್ಜೆನ್ಸೀಸ್ ಏನೂ ಇಲ್ಲ, ಸಮಾಧಾನವಾಗಿ ಯಾವುದೋ 2 ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಕಿವಿ ಕೊಟ್ಟು ಅದೇನು ಹೇಳ್ತಾ ಇದ್ದೀರಿ ಇನ್ನೊಮ್ಮೆ ಹೇಳ್ತೀರಾ, ಯಾಕೆಂದರೆ ರಹಸ್ಯವಾದ ವಿಷಯ ಬೇಕು ಅಂತ ನಾವು ಕಿವಿ ಕೊಟ್ಟು ಕೇಳ್ತೀವಲ್ಲ, ಹಾಗೆ ಕಿವಿ ಕೊಟ್ಟು ಆಲಿಸಿ ಧರಿಸಬೇಕಾಗಿರುವಂತಹ ಅಪೂರ್ವ ರಹಸ್ಯವಾದ ವಿಷಯ ಅನ್ನೋ ರೀತಿಯಾದ ಅರ್ಥವನ್ನು ಉಪನಿಷತ್ ಪದದಿಂದ ಕರೀತಾ ಇದ್ದಾರೆ. ಕರೆಯೋದಕ್ಕೆ ಏನು ಆಧಾರ ಅಂತ ಕೇಳಿದರೆ ಏಷಾ ವೇದೋಪನಿಷತ್ ಅಂತ ಒಂದು ಕಡೆಯಲ್ಲಿ ತೈತ್ತರೀಯದಲ್ಲಿ ಬರುತ್ತೆ. ಒಂದಷ್ಟು ವಿಷಯಗಳನ್ನು ಹೇಳಿ ಇದು ವೇದೋಪನಿಷತ್ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ವಿಷಯ ಹೇಳುವಾಗ ಅತ್ಯಂತ ರಹಸ್ಯವಾದ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ವೇದೋಪನಿಷತ್ ಅಂತ ಆ ಹೇಳಿದ ವಿಷಯಗಳಿಗೆ ಒಂದು ಪದವನ್ನು ಕೊಡ್ತಾ ಇದ್ದಾರೆ, ಇದು ಉಪನಿಷತ್ ಅಂತ. ಇದೇ ರೀತಿಯಲ್ಲಿ ಉಪನಿಷತ್ ಶಬ್ದವನ್ನು ಅಲ್ಲಲ್ಲೇ ಬಳಸುವಾಗ ಪರಮ ರಹಸ್ಯವಾದ ಕೆಲವು ವಿಷಯಗಳು ಅನ್ನೋ ಅರ್ಥದಲ್ಲಿ ಉಪನಿಷತ್ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಆದ್ದರಿಂದ ಪರಮ ರಹಸ್ಯವಾದ ವಿಷಯ ಅಂತ. ಏನ್ರಿ ಯಾತಕ್ಕೆ ಇದೆಲ್ಲ ರಹಸ್ಯ ಇಟ್ಕೋತೀರಿ? ಭಾರತ ದೇಶ ಹಾಳಾಗಿದ್ದೆ ಈ ಥರ ರಹಸ್ಯ ಇಟ್ಕೊಂಡು ಎಲ್ಲ ಬಿಚ್ಚು ಹೊರಗಡೆ ಚೆಲ್ಲಬೇಕು, ಪ್ರಪಂಚಕ್ಕೆಲ್ಲ ಅದ್ರ ವಿನಿಯೋಗ ಆಗಬೇಕು, ಎಲ್ಲರೂ ಲಾಭ ಪಡೀಲಿ. ಹೌದು, ಎಲ್ಲರೂ ಲಾಭ ಪಡೀಲಿ. ಆದರೆ ಆ ವಿಷಯ ಹಾಗೆ ಹರ್ಕೊಂಡು ನಿನ್ನವರೆಗೆ ಬರಬೇಕಾದ್ರೆ ನಾನು ಹೀಗೆ ಹೇಳಬೇಕಾಗುತ್ತೆ. ಇಲ್ಲದೆ ಹೋದರೆ ಆ ಒಳಗಡೆ ಇರುವ ಅಮಲ್ ಇದೆಯಲ್ಲ,
ಜ್ಞಾನಾನಂದದ ಅಮಲು, ಸಚ್ಚಿದಾನಂದದ ಅಮಲು, ಅದೊಂದು ಅದ್ಭುತವಾದ ಆನಂದಾನುಭವ. ಆ ಅಮಲಿನಿಂದ ಹೊರಗಡೆ ಬಂದು ನಾನು ಮಾತನಾಡಿದ್ರೆ ಅದರ ಟೇಸ್ಟಷ್ಟು ಇಲ್ಲಿ ಬರಲ್ಲ, ಹೊರಟೋಗುತ್ತೆ ಪೂರ್ತಿಯಾಗಿ. ನನ್ನ ಬರಡು ಭಾಷೆ ಹೊರಗಡೆ ಬರುತ್ತೆ ಅಷ್ಟೇ. ಅದನ್ನೇ ನಾನು ಹೊತ್ತು ಮಾತನಾಡಬೇಕಾದ್ರೆ ನನ್ನ ಧ್ವನಿಯಲ್ಲಿ ಆ ರಸ, ಆ ಭಾವ ತುಂಬಿಕೊಂಡು ಹೊರಗೆ ಬರಬೇಕಾದ್ರೆ ಅದು ಹೀಗೇ ಬರೋದು. ಆದ್ದರಿಂದ ಇದನ್ನೇ ವಿಶೇಷವಾಗಿ ಭಾವಿಸಿ ಅರ್ಥ ಮಾಡ್ಕೊಂಡು ಹೋಗಿ ಎಂಬ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಭಾಷ್ಯ ರಚನೆ ಮಾಡಿರುವಂತಹ ಆಚಾರ್ಯ ಪುರುಷರು ಉಪನಿಷತ್ತಿನ ಶಬ್ದವನ್ನು ಹೀಗೆಲ್ಲ ವ್ಯಾಖ್ಯಾನ ಮಾಡ್ಕೊಂಡು ಹೋಗಿದ್ದಾರೆ. ಉಪನಿಷತ್ತು ಮಂತ್ರ ಪರಂ ಶ್ರೇಯ ಅಸ್ಯಾಂ ನಿಷಣ್ಣಂ ಅಂತ ಒಂದು ವಿವರಣೆಯನ್ನು ಕೊಡ್ತಾರೆ. ಪರಮ ಶ್ರೇಯಸ್ಸು ಇದರಲ್ಲಿ ನಿಹಿತವಾಗಿದೆ ಅಂತ. ಪರಮ ಶ್ರೇಯಸ್ಸು ನಿಹಿತವಾಗಿದೆ ಅಂದರೆ ಶ್ರೇಯ ಪ್ರೇಯ ಅಂತ ಎರಡು ಶಬ್ದವನ್ನು ವೇದೋಪನಿಷತ್ತುಗಳಲ್ಲಿ ಬಳಸ್ತಾರೆ. ಶ್ರೇಯ ಪ್ರೇಯ ಅಂತ ಎರಡು ಶಬ್ದಗಳು, ಒಂದೇ ಥರದ ಎರಡು ಶಬ್ದಗಳು. ಪ್ರೇಯ ಅಂದರೆ ನಮ್ಮ ಇಂದ್ರಿಯಗಳಿಗೆ ಪ್ರಿಯವಾದದ್ದು ಅಂತ ಅರ್ಥ. ಅದಕ್ಕೆ ನಂಗೆ ಬೇಕಾದಷ್ಟು ಸಂಬಳ ಬರೋಕ್ಕೆ ಶುರುವಾಯಿತು, ಇಂದ್ರಿಯಗಳಿಗೆ ಬಹಳ ಪ್ರೀತಿಯಾಗುತ್ತೆ. ಒಳ್ಳೆ ಬಟ್ಟೆ ಹಾಕ್ಕೊಳ್ದೆ ಇಂದ್ರಿಯಗಳಿಗೆ ಪ್ರಿಯ ಆಗುತ್ತೆ. ಉತ್ತಮವಾದ ವಸ್ತುಗಳನ್ನು ಕೊಂಡ್ಕೊಂಬಂದೆ ತುಂಬ ಪ್ರಿಯವಾಗುತ್ತೆ. ಬೇಕಾದವ್ರು ಯಾರೋ ಕಾಣಿಸಿದ್ರು ಇಂದ್ರಿಯಗಳಿಗೆ ಪ್ರಿಯ ಆಗುತ್ತೆ. ಯಾವುದೋ ಭವ್ಯವಾದ ದೃಶ್ಯ ನೋಡ್ಕೊಂಬಂದೆ, ಹಿಮಾಲಯದ ಹತ್ರ ಹೋಗಿದ್ದೆ, ಯಾವುದೋ ವಿಶಿಷ್ಟವಾದಂಥ ದರ್ಶನ ಮಾಡಿದೆ, ಗಂಗಾ ದರ್ಶನ ಮಾಡಿದೆ, ಪ್ರಿಯ, ಕಣ್ಣಿಗೆ ಪ್ರಿಯವಾಗುವಂಥದ್ದು. ಇವು ಮನುಷ್ಯನಿಗೆ ಬೇಕು. ಯಾಕೆಂದರೆ ಪಂಚೇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ. ಕೊಟ್ಟಿದ್ದು ಯಾಕೆ ಅಂದರೆ ಪರಮ ಸುಂದರವಾದದ್ದನ್ನು ಯಾವುದನ್ನು ಸವಿಬಹುದೋ ಅದನ್ನು ಸವಿ, ಅದರ ಲಾಭ ನಿನಗಿರಲಿ ಅನ್ನೋ ನೇರದಲ್ಲಿ ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಭಗವಂತ. ಆದ್ದರಿಂದ ಜೀವನದಲ್ಲಿ ಸಾಧಿಸಬೇಕಾಗಿರೋ ಅಂಶಗಳು ಅಂತ ತಗೊಂಡಾಗ ಒಂದು ಪಂಚೇಂದ್ರಿಯಗಳಿಗೆ ಪ್ರಿಯವಾದ ವಿಷಯಗಳನ್ನು ಅನುಭವಿಸಬೇಕು. ಇದೊಂದು ಪ್ರೇಹ ಅಂತ ಕರೆಯಲ್ಪಡುತ್ತೆ. ಇನ್ನೊಂದು ಶ್ರೇಯ ಅಂತಿದೆ. ಅದೇನಪ್ಪ ಅಂತ ಕೇಳಿದ್ರೆ ನನ್ನ ಜೀವನದ ಸಾರ್ಥಕತೆಗೆ ಬೇಕಾಗಿರುವ ಅನುಭವ. ಜೀವನದ ಸಾರ್ಥಕತೆಗೆ ಬೇಕಾದ ಅನುಭವ ಅನ್ನೋ ಪದ ಇವತ್ತು ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಜೀವನದ ಸಾರ್ಥಕತೆ ಅನ್ನೋದನ್ನು ಯಾವಾಗ ಅನ್ಕೋತೀವಿ ಅಂತ ಕೇಳಿದ್ರೆ ಎಜುಕೇಷನ್ಗೆ ನನಗೆ ಒಳ್ಳೆ ಕೋರ್ಸಿಗೆ ನನಗೆ ಒಳಗಡೆಗೆ ಅಡ್ಮಿಷನ್ ಸಿಕ್ತು ಅಂದರೆ ಜೀವನದ ಸಾರ್ಥಕತೆ ಅಂತ ಭಾವಿಸ್ತಾರೆ ತಂದೆ ತಾಯಿಗಳು, ಮಕ್ಕಳು ಎಲ್ಲರೂ. ಇಂಥ ವಿಶಿಷ್ಟ ಕೋರ್ಸಿಗೆ ನನಗೆ ಸಿಕ್ಬಿಡ್ತು ನನ್ನ ಸ್ಕೋರಿಂದ ಅಥವಾ ಇಂಟರ್ವ್ಯೂನಲ್ಲಿ ಪಾಸಾಗಿಬಿಟ್ಟೆ, ಧನ್ಯ ಜೀವನ. ಅದಾದ ನಂತರದಲ್ಲಿ ಒಂದು ಒಳ್ಳೆ ಜಾಬ್ ಸಿಕ್ತು ನೋಡಿ, ತಿಂಗಳಿಗೆ 8 ಲಕ್ಷ ಸಂಬಳ ಬರ್ತಾಯಿದೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಬೇರೆ ಬೇರೆ ಘಟ್ಟಗಳಲ್ಲಿ ಮದುವೆ ಆಗಬೇಕಾಗಿತ್ತು ಸ್ವಾಮಿ, ಏನೋ ಆಗಿರಲಿಲ್ಲ, ಗಂಡು ಸಿಕ್ಕಲಿಲ್ಲ, ಹೆಣ್ಣು ಸಿಕ್ಕಲಿಲ್ಲ, ಸಿಕ್ಬಿಡ್ತು, ಜೀವನ ಧನ್ಯ ಬಿಡಿ. ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇತ್ತು ಸ್ವಾಮಿ, ಏನೋ ಒಂದು ಒಳ್ಳೆ ಜಾಗದಲ್ಲಿ ಒಂದು ಮನೆ ಕಟ್ಬಿಟ್ಟೆ, ಧನ್ಯನಾದೆ ನಾನು. ಹೀಗೆ ಧನ್ಯತೆಯನ್ನು ಜನ ಭಾವಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಮಗೆ ಕಂಡು ಬರ್ತಾ ಇದೆ. ಆದರೆ ಇದೆಲ್ಲ ಧನ್ಯತೆ. ಧನ್ಯತೆ ಅಂದರೆ ಏನು ಅಂದರೆ ಈ ಮಾನವ ಯಂತ್ರವನ್ನು ಪಡ್ಕೊಂಡಿದ್ದೀನಲ್ಲ, ಇದರಲ್ಲಿರುವ ಸ್ಪೆಷಲ್ ಪ್ರಾಪರ್ಟೀಸ್, ವಿಶಿಷ್ಟವಾದ ಗುಣಲಕ್ಷಣಗಳೇನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಷ್ಟನ್ನು ಸದ್ವಿನಿಯೋಗ ಮಾಡೋದಾದರೆ ನನ್ನ ಜೀವನ ಧನ್ಯ. ನನ್ನ ಜೀವನ ಅಂದರೆ ಮಾನವ ಜೀವನ ಧನ್ಯ, ಮಾನವ ಶರೀರ ಧನ್ಯ ಅಂತ ಕರಿಬೋದು. ಈ ಶರೀರ ಯಂತ್ರದಿಂದ ಏನೇನು ಪಡೆಯೋಕ್ಕಾಗತ್ತೆ, ಏನೋ ಅದ್ಭುತವಾದದ್ದೆಲ್ಲ ಪಡೆಯೋಕ್ಕಾಗತ್ತಂತೆ. 7 ಲೋಕಗಳ ದರ್ಶನ ಮಾಡ್ಬೋದಂತೆ ಇಲ್ಲೇ ಕೂತ್ಕೊಂಡು. ಅದಕ್ಕಿಂತ ಹೆಚ್ಚಾಗಿ ನನ್ನ ಒಳಗಡೆ ಬೆಳಗುವ ಉಪನಿಷತ್ತು ಸಾರ್ತಾ ಇರುವಂತಹ ಯಾವ ಜ್ಞಾನ ಇದೆಯೋ ಬೆಳಕಿನ ರೂಪದಲ್ಲಿದೆ, ಅದನ್ನ ಅನುಭವಿಸ್ಬೋದಂತೆ. ಜ್ಞಾನ ಅಂತ ಕರೀತಾರೆ. ಒಂದು ಏಕಂ, ಅದನ್ನು ಅನುಭವಿಸ್ಬೋದಂತೆ. ಹಾಗೆ ಅನುಭವಿಸಿದಾಗ ಈ ದೇಹ ಯಂತ್ರ ಸಾರ್ಥಕವಾಯಿತು ಅಂತ ಅರ್ಥ. ಯಾಕೆಂದರೆ ಅದಕ್ಕಾಗೇ ರಚಿಸಲ್ಪಟ್ಟಿರೋದು ದೇಹ ಯಂತ್ರ. ಋಷಿ ಮಹರ್ಷಿಗಳ ದೃಷ್ಟಿಯಿಂದ ಅಧ್ಯಯನ ಮಾಡೋದಾದರೆ, ಯೋಗಶಾಸ್ತ್ರದ ದೃಷ್ಟಿಯಿಂದ ಅಧ್ಯಯನ ಮಾಡೋದಾದರೆ ಈ ದೇಹ ಯಂತ್ರದಲ್ಲಿರುವ ಬೇರೆ ಬೇರೆ ರೀತಿಯಾದ ವ್ಯವಸ್ಥೆಗಳಿದೆಯಲ್ಲ, ಆ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡ್ತಾ ಹೋದಾಗ ಇದು ನಮ್ಮೊಳಗಡೆಗೆ ಅಥವಾ ಎಲ್ಲೆಲ್ಲೂ ಬೆಳಗ್ತಾ ಇರುವಂತಹ ಪರತತ್ವವನ್ನು ದರ್ಶನ ಮಾಡೋದಕ್ಕೋಸ್ಕರವೇ ನಿರ್ಮಿತವಾದ ಯಂತ್ರ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂದರೆ ಕುರಿ, ಕೋಳಿ, ಹಂದಿ, ನಾಯಿಗಳಲ್ಲಿ ಆ ಅವಕಾಶ ಇಲ್ಲ, ವೃಕ್ಷಗಳಲ್ಲಿ ಅವಕಾಶ ಇಲ್ಲ, ಕ್ರಿಮಿಕೀಟಗಳಲ್ಲಿ ಅವಕಾಶ ಇಲ್ಲ, ದೇಹ ರಚನೆಯಲ್ಲಿ ಅವಕಾಶಗಳಿಲ್ಲ. ಈ ಮಾನವನಲ್ಲಿ ಮಾತ್ರ ಇದೆ ಅಂತಂದಾಗ ಅದನ್ನು ಸದ್ವಿನಿಯೋಗ ಪಡಿಸ್ಕೊಂಡಾಗ ಜೀವನ ಧನ್ಯ ಅಂತ ಕರಿಬೇಕಾಗತ್ತೆ. ಅಂತಹ ಜೀವನ ಧನ್ಯತೆಯನ್ನು ಪಡೆಯುವುದಕ್ಕೆ ಇದರಲ್ಲಿ ಅವಕಾಶ ಇದೆ. ಉಪನಿಷತ್ ಪರಂ ಶ್ರೇಯ ಅಸ್ಯಾಂ ನಿಷಣ್ಣಂ, ನಮ್ಮ ಪರಮ ಶ್ರೇಯಸ್ಸು ಇದರಲ್ಲಿ ನಿಹಿತವಾಗಿದೆ.
ಇದನ್ನ ಅಧ್ಯಯನ ಮಾಡ್ತಾ ಹೋದರೆ ಜೀವನ ಧನ್ಯತೆಯನ್ನು ಪಡಿಬಹುದು ಎಂಬುದಾಗಿ. ಹಾಗೆ ಜ್ಞಾನ ಅನ್ನೋ ರೀತಿಯಾದ ಅರ್ಥವನ್ನು ಸಹ ಹೇಳ್ತಾರೆ. ಹೀಗೆ ವಿಸ್ತಾರವಾಗಿ ಮುಂದಕ್ಕೆ ಉಪನಿಷತ್ತಿನ ವಿಚಾರ ಬರುತ್ತೆ. ಉಪನಿಷತ್ತಿನ ಸಂಖ್ಯೆ ಬಗ್ಗೆ ಅವರೊಂದು ಪರಿಚಯವನ್ನು ಕೊಟ್ಟರು. 1180 ಉಪನಿಷತ್ತುಗಳಿದೆ ಒಟ್ಟು 4 ವೇದಗಳಲ್ಲಿ ಅಂತ ಒಂದು ಮಾತಿದೆ. ಅದರಲ್ಲಿ 108 ಉಪನಿಷತ್ತುಗಳು ತುಂಬ ಮುಖ್ಯ ಅಂತ ಒಂದು ಮಾತಿದೆ. ಅದರಲ್ಲಿ ಮುಖ್ಯವಾದದ್ದು, ಇನ್ನೂ ಮುಖ್ಯವಾದದ್ದು ಅಂತ ತೊಗೊಂಡ್ರೆ ದಶೋಪನಿಷತ್ತುಗಳು ಅಂತ ಅವರು ಹೇಳಿದರು. ಈಶಕೇನ ಕಠ ಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ತಥಾ ಅಂತ ಮೌಕ್ತಿಕ ಉಪನಿಷತ್ನಲ್ಲಿ ಒಂದು ಶ್ಲೋಕ ಬರುತ್ತೆ. ಇದನ್ನೇ ಪ್ರಧಾನವಾಗಿ ಆಧಾರವಿಟ್ಟುಕೊಂಡು 10 ಉಪನಿಷತ್ತುಗಳು ಅತ್ಯಂತ ಮುಖ್ಯ ಎಂಬುದಾಗಿ ಕರೀತಾರೆ. ಅವುಗಳಲ್ಲಿ ಒಂದು ಉಪನಿಷತ್ತು ಮುಂಡಕ ಎಂಬುದಾಗಿ ಕರೆಯಲ್ಪಡುತ್ತೆ. ಮುಂಡ, ರುಂಡ ಅಂತ 2 ಶಬ್ದ ರೂಢಿನಲ್ಲಿದೆ. ಕನ್ನಡದಲ್ಲಿ ಸ್ವಲ್ಪ ಉಲ್ಟಾಗಿದೆ. ಆದರೆ ಸಂಸ್ಕೃತ ಮೂಲವಾದ ಪದ ಅದು. ಅದರಿಂದ ಸಂಸ್ಕೃತರು ಏನು ಹೇಳ್ತಾರೋ ಅದೇ ಅರ್ಥ ತೊಗೋಬೇಕು. ಕನ್ನಡದವ್ರ ಕರ್ತವ್ಯ ಅದು. ಉಲ್ಟಾ ಮಾಡಿಕೊಂಡ್ರೆ ತಿರುಗಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗಿತ್ತು. ಮುಂಡಾಸ ಕಟ್ಟೋದು ತಲೆಗೆ, ಈ ಕೆಳಗಡೆ ಭಾಗಕ್ಕೆ ಕಟ್ಟೋದು ಮುಂಡಾಸ ಅಂದ್ರೆ ಗೊತ್ತಾ? ಹಾಗೆ ಮುಂಡಿತ ಮುಂಡಃ ನಕ್ಷತ್ರಾಣಿ ಪೃಚ್ಛತಿ. ಜ್ಯೋತಿಷಾಸ್ತ್ರದಲ್ಲಿ ಒಂದು ತಮಾಷೆ ಮಾತು. ಕ್ಷೌರ ಮಾಡ್ಸೋಕ್ಕೆ ಹೋಗಬೇಕಾದ್ರೆ ತಿಥಿವಾರ ನಕ್ಷತ್ರ ನೋಡ್ಕೊಂಡು ಹೋಗಬೇಕು ಅಂತ ಭಾರತೀಯರ ಪರಂಪರೆ. ಇವತ್ತು ಹಾಗಿಲ್ಲ. ಶಾಪ್ ಯಾವತ್ತು ಓಪನ್ ಆಗಿರುತ್ತೆ ಅಂತ, ನನಗೆ ಯಾವತ್ತು ಹಾಲಿಡೇಸ್ ಇದೆ ಅಂತ. ಅದು ಮುಹೂರ್ತ, ಶುಭ ಮುಹೂರ್ತ ಅದು. ಮುಂಡಿತ ಮುಂಡಃ ನಕ್ಷತ್ರಾಣಿ ಪೃಚ್ಛತಿ ಅಂದರೆ ತಲೆ ಬೋಳಿಸ್ಕೊಂಬಂದು ಇವತ್ತು ಯಾವ ನಕ್ಷತ್ರ ಅಂತ ಕೇಳ್ತಾ ಇದ್ದಾನೆ. ಕೆಲಸ ಎಲ್ಲ ಮುಗಿದೋದ್ಮೇಲೆ ಈಗ ಯಾಕಯ್ಯ ಅದರ ಚಿಂತನೆ ಅಂತ ಕೇಳಬೇಕು. ಹಾಗೆ ಮಾಡ್ತಾ ಇದ್ದಾನೆ ಅಂತ. ಮುಂಡಿತ ಮುಂಡಃ ತಲೆ ಬೋಳಿಸ್ಕೊಂಡು ಅನ್ಬೇಕಾದ್ರೆ ಮುಂಡ ಅನ್ನೋ ಶಬ್ದ ತಲೆ ಅನ್ನೋ ಅರ್ಥದಲ್ಲಿದೆ. ಅದರಿಂದ ರುಂಡ ಅನ್ನೋದು ಕೆಳಗಡೆ ಭಾಗ, ಕತ್ತಿಂದ ಕೆಳಗಡೆ ಭಾಗ ರುಂಡ, ಮೇಲ್ಗಡೆದು ಮುಂಡ. ಇದು ಮೌಲಿಕವಾಗಿ ಸಂಸ್ಕೃತ ಭಾಷೆಯಲ್ಲಿರುವ ಇದು. ಮುಂಡಕೋಪನಿಷತ್ತು ಅಂದರೆ ಮುಂಡ ಅನ್ನೋದನ್ನೇ ಮುಂಡಕ ಅಂತ ಸಂಸ್ಕೃತ ಭಾಷೆ ಹಾಗೆ ಹೇಳೋಕ್ಕೆ ಅವಕಾಶ ಕೊಡುತ್ತೆ. ಒಂದು ಹೆಚ್ಚಿನ ಅರ್ಥ ಇಲ್ಲದೆ ಅದೇ ಅರ್ಥವನ್ನೇ ಕೊಡುವಂತೆ ಇನ್ನೊಂದು ಪದ ಮುಂಡ ಅನ್ನೋ ಅರ್ಥದಲ್ಲಿ ಮುಂಡಕ ಅಂತ ಒಂದು ಶಬ್ದ ಇದೆ. ಶಿರಸ್ಥಾನದಲ್ಲಿರುವಂಥದ್ದು ಇದೊಂದು ಅನ್ನೋ ಅರ್ಥದಲ್ಲಿ ಆ ಮುಂಡಕ ಅನ್ನೋ ಶಬ್ದ ಬಂದಿದೆ ಅಂತ ಕೆಲವರು ವಿಮರ್ಶೆ ಮಾಡ್ತಾರೆ. ಅದನ್ನು ನಾವು ಅಧ್ಯಯನ ಮಾಡಿದ ನಂತರ ನಮ್ಮ ಬುದ್ಧಿ ಏನು ಹೇಳುತ್ತೆ ಅಂತ ನೋಡೋಣ. ಅದ್ರ 10 ಉಪನಿಷತ್ನಾರು ಓದಿ ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಕೊಡಬೇಕು. ಅಷ್ಟರೊಳಗೆ ಕೊಟ್ಟರೆ ಇದೇ ಮುಂಡ ಅಂತ ಯಾರಿಗೆ ಗೊತ್ತಾಗಬೇಕು? ನಮಗೆ ಈ ಉಪನಿಷತ್ತೇ ಮುಂಡಕ ಅಂತ ಹೇಗೆ ಗೊತ್ತಾಗಬೇಕು? ಈಗ ಶ್ರೇಷ್ಠವಾದದ್ದು ಇನ್ನೂ 4 ಇದ್ದರೆ ಅದರಿಂದ 10 ಉಪನಿಷತ್ತನ್ನು ಅಧ್ಯಯನ ಮಾಡಿ ಇದು ನಿಜವಾಗ್ಲೂ ಕೂಡ ಶಿರಸ್ಥಾನದಲ್ಲಿರುವಂಥ ಉಪನಿಷತ್ತಪ್ಪ, ಮುಂಡಕ ಅಂತ ಈ ಶಬ್ದ ಅಲ್ಲಿ ಹೊಂದುತ್ತೆ ಅಂತ ಹೇಳಿದರೆ ಅದು ಅರ್ಥವತ್ತಾದಂಥ ಮಾತಾಗುತ್ತೆ. ಇದಲ್ಲದೆ ಮುಂಡನ ಮಾಡಿ ಅನಂತರ ಒಂದು ವ್ರತವನ್ನು ಧಾರಣೆ ಮಾಡಿ ಅಧ್ಯಯನ ಮಾಡಬೇಕಾಗಿರೋ ವಿಚಾರ ಅನ್ನೋ ಅರ್ಥದಲ್ಲಿ ಮುಂಡಕ ಅನ್ನೋ ಶಬ್ದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮುಂಡನ ಮಾಡಿ ತಲೆಯನ್ನು ಮುಂಡನ ಮಾಡಿಸಿ ಅನಂತರದಲ್ಲಿ ಅಧ್ಯಯನ ಮಾಡಬೇಕಾದದ್ದು ಅನ್ನೋದರ ಹಿಂಗಡೆ ಏನಿದೆ ಅಂತ ಕೇಳಿದ್ರೆ, ಮುಂಡನ ಮಾಡಿಸೋದು ಅನ್ನೋ ಕ್ರಿಯೆ ಇದೆಯಲ್ಲ, ಅದನ್ನು ನಮ್ಮ ಋಷಿ ಮಹರ್ಷಿಗಳು ಹೆಚ್ಚಾಗಿ ಬೆಳೆದಿರೋ ತಲೆ ಕೂದಲು ಸ್ವಲ್ಪ ಕತ್ತರಿಸೋದು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇಲ್ಲ. ನಮಗೆ ತಲೆ ಕೂದಲು ಜಾಸ್ತಿ ಆಗಿದೆ, ಭಾರ ಆಗ್ತಾಯಿದೆ, ಸ್ವಲ್ಪ ಕತ್ತರಿಸಿದ ತಲೆ ಹಗುರಾಗುತ್ತೆ, ಅದರಿಂದ ಕಟಿಂಗ್ ಹೋಗಿ ಬರ್ತೀವಿ ಅಂತ ನಮ್ಗೆ ಇಷ್ಟೇ ಕಾಣಿಸ್ತಾ ಇರೋದು. ನಮ್ಮ ಋಷಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ತಲೆ ಕೂದಲನ್ನು ಅವಲಂಬಿಸಿಕೊಂಡು ನಾವು ಮಾಡಿದ ಪಾಪದ ಭಾಗ ನೆಲೆಸಿರುತ್ತೆ, ಅದನ್ನು ಶುಭ ಮುಹೂರ್ತದಲ್ಲಿ ತೆಗೆದು ಹೊರಗಡೆ ಹಾಕಿದ್ರೆ ಮುಂದೆ ಬೆಳೆಯುವ ಕೂದಲು, ಆ ಶುಭ ಮುಹೂರ್ತದ ಲಕ್ಷಣ ಏನಿದೆ ಆ ನೇರದಲ್ಲಿ ಆ ಕೂದಲು ಬೆಳೆಯುತ್ತೆ. ಕೂದಲು ಹಿಂಗಡೆಗೆ ನಮ್ಮ ಮನೋಧರ್ಮ ಎಲ್ಲ ಬೆಳೆಯುತ್ತೆ, ಚಿತ್ತವೃತ್ತಿಗಳೆಲ್ಲ ಬೆಳೆಯುತ್ತೆ. ಚಿತ್ತವೃತ್ತಿಗಳಿಗೂ ಕೂದಲಿಗೂ ಹಾಗೆ ಗಾಢವಾದ ಸಂಬಂಧ ಇದೆ. ಕೂದಲನ್ನು ನೋಡಿ ವ್ಯಕ್ತಿತ್ವವನ್ನು ಪೂರ್ತಿ ಹೇಳ್ಬೋದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಕೂದಲು ಇಡೀ ವ್ಯಕ್ತಿತ್ವವನ್ನು ನಿರೂಪಿಸುತ್ತೆ ಅಂತ. ಹೀಗಿರೋದ್ರಿಂದ ಚಿತ್ತವೃತ್ತಿಯ ಮುಂದಿನ ಹೆಜ್ಜೆಯಾಗಿ ಬೆಳೆದಿರುವಂಥ ಈ ಕೂದಲನ್ನು ಕತ್ತರಿಸುವಾಗ ಒಳ್ಳೆ ದಿನ ನೋಡಿ ಕತ್ತರಿಸಿದರೆ ಅನಂತರದಲ್ಲಿ ಅಲ್ಲಿಂದ ಬೆಳೆಯೋಕ್ಕೆ ಶುರುವಾದಾಗ ಒಳ್ಳೆಯ ದಿಕ್ಕಲ್ಲಿ ಬೆಳೀತಾ ಹೋಗುತ್ತೆ, ಶುಭ ಚಿಂತನೆಗಳು ಬೆಳೀತಾ ಹೋಗುತ್ತೆ ಮುಂದೆ ಇನ್ನೊಮ್ಮೆ ಕತ್ತರಿಸುವವರೆಗೆ. ಹಾಗಿರೋದ್ರಿಂದ ಮುಂಡನ ಮಾಡಿಸ್ಬೇಕಾದ್ರೆ ತೋರಿದ ದಿವಸ ಎಲ್ಲ ಮಾಡಿಸೋ ಹಾಗಿಲ್ಲ, ಇಂಥ ದಿವಸವೇ ಮಾಡಿಸ್ಬೇಕು, ಇಂಥ ಸಮಯದಲ್ಲೇ ಮಾಡಿಸ್ಬೇಕು, ಪ್ರಾತಃ ಕಾಲದಲ್ಲೇ ಮಾಡಿಸ್ಬೇಕು ಇತ್ಯಾದಿ ಅನೇಕ ನಿಯಮಗಳಿದೆ. ವಿಸ್ತಾರವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ದೀರ್ಘಕಾಲ ಅಧ್ಯಯನ ಮಾಡಬೇಕು.
ಅಷ್ಟು ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಡಿ ಅವ್ರ ಬಗ್ಗೆ. ಹಾಗೆ ಮುಂಡನವನ್ನು ಮಾಡಿಸಿ ವ್ರತಿಷ್ಠನಾಗಿ ನಾನು ಇನ್ನು ಮುಂದೆ ಈ ವಿಷಯ ಅರ್ಥ ಆಗೋ ತನಕ ಬಿಡೋಲ್ಲ, ಛಲದಿಂದ ಅಧ್ಯಯನ ಮಾಡ್ತೀನಿ, ಇದರ ರಹಸ್ಯ ಏನು ತಿಳಿಬೇಕು ಅನ್ನೋ ರೀತಿಯಲ್ಲಿ ಪ್ರತಿಷ್ಠನಾಗಿ ಅಧ್ಯಯನ ಮಾಡಬೇಕಾಗಿರೋ ಸಾಹಿತ್ಯ ಅನ್ನೋ ಅಭಿಪ್ರಾಯ ಇದಕ್ಕೆ ಅಂತ ಅನೇಕರು ತಿಳಿಸ್ತಾರೆ. ಇದು ಖಂಡಿತವಾಗಿಯೂ ಪ್ರತಿಷ್ಠನಾಗಿ ಅರ್ಥ ಮಾಡ್ಕೋಬೇಕಾಗಿ ಇರುವಂಥ ಒಂದು ಉತ್ಕೃಷ್ಟವಾದ ಸಾಹಿತ್ಯ. ಅಷ್ಟು ಗಹನವಾದ ವಿಷಯಗಳಿಂದ ಕೂಡಿದೆ. ಅದು ಏನು ಅನ್ನೋದನ್ನು ನಮ್ಮ ನಾಲಿಗೆ ಎಷ್ಟು ವ್ಯಕ್ತಪಡಿಸೋಕ್ಕೆ ಸಾಧ್ಯವೋ ಅಷ್ಟನ್ನು ಈ ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ಯಥಾಶಕ್ತಿ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿದೆ, ಅಲ್ಪಾರಂಭ ಕ್ಷೇಮಕರ ಅಂತ. ಶುರು ಮಾಡುವಾಗ ಚಿಕ್ಕದಾಗಿರಲಿ ಅಂತ. ಉತ್ತರ ಭಾರತದವ್ರು ದಕ್ಷಿಣ ಭಾರತದವ್ರನ್ನ ಅನೇಕ ವಿಷಯದಲ್ಲಿ ಬೈತಾರೆ, ತುಂಬ ಆ ಕಡೆ ಹೋಗಿಬಿಟ್ರೆ ಬೈತಾರೆ. ನಾವು ಅವ್ರನ್ನ ಬೈತೀವಿ. ಸಂಸ್ಕೃತ ಕ್ಷೇತ್ರದ ಕಥೆ ಇದು, ಉಳಿದವ್ರ ಬಗ್ಗೆ ಅಲ್ಲ. ನಾವು ಅವ್ರನ್ನ ಇವತ್ತು ಬೈತೀವಿ. ಒಂದು ವಾಕ್ಯ ನಿಮಗೆ ಸ್ಪಷ್ಟವಾಗಿ ಉಚ್ಚರಿಸೋಕ್ಕೆ ಬರಲ್ವಲ್ರಿ, ಅದು ಏನು ಸಂಸ್ಕೃತ ಭಾಷೆ ನಿಮ್ಮ ಬಾಯಿನಲ್ಲಿ ಬರುತ್ತೆ ಅಂತ ನಾವು ಬೈತೀವಿ. ಕಾರಣ ನಾವಿಲ್ಲಿ ಉಚ್ಚರಿಸ್ತೀವಲ್ಲ, ಹಾಗೆ ಉಚ್ಚರಿಸಲ್ಲ ಉತ್ತರ ಭಾರತದಲ್ಲಿ ಭಾಷೆ. ಗೊಜ್ಜ 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 ಅಂತಾರೆ. ಈ ಸ್ವಲ್ಪ ಕಾಲದ ಹಿಂದೆ ಎಲೆ ಅಡಿಕೆ ಹಾಕ್ಕೊಂಡವ್ರು ಮಾತಾಡ್ತಾಯಿದ್ರಲ್ಲ, ಸ್ವಲ್ಪ ಕಾಲದ ಹಿಂದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಕಡಿಮೆ ಆಗಿದೆ ಆ ದೃಷ್ಟಿಯಿಂದ. ಅವ್ರು ಮಾತಾಡ್ತಾ ಇರ್ಬೇಕು, ಯಾವ ಅಕ್ಷರವೂ ಸ್ಪಷ್ಟ ಆಗ್ತಾ ಇರಲಿಲ್ಲ, ಹಾಗೆ ಗೊಜ 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 ಮಾತಾಡ್ತಾಯಿದ್ರು. ಅವರ ಮಾತಿನ ಮುಖದ ಶೈಲಿ ಬೇರೆ, ಇದರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಇವರು ಇದನ್ನ ಹೇಳ್ತಾ ಇದ್ದಾರೆ ಅಂತ. ಹಾಗೆ ವೇದವನ್ನು ಹೇಳ್ತಾರೆ ಉತ್ತರ ಭಾರತದಲ್ಲಿ. ಹಾಗಾಗಿಬಿಟ್ಟಿದೆ ಪರಿಸ್ಥಿತಿ. ಅದನ್ನು ಬೈತಾರೆ ದಕ್ಷಿಣದವ್ರು. ಇದು ವೇದನ ನಿಜವಾಗಲೂ ಕೂಡ ಹೇಗೆ ಹೇಳಬೇಕು, ಎಷ್ಟು ಸ್ಪಷ್ಟವಾಗಿ, ಒಂದು ಅಕ್ಷರವೂ ಸ್ಪಷ್ಟ ಆಗಲ್ಲಲ್ರಿ ನಿಮ್ಮ ವೇದದಲ್ಲಿ ಅಂತ. ಅವರೂ ನಮ್ಮನ್ನು ಬೈತಾರೆ. ಯಾತಕ್ಕೆ ಬೈತಾರೆ ಅಂತ ಕೇಳಿದ್ರೆ, ಆರಂಭ ಶೂರ ಖಲು ದಾಕ್ಷಿಣಾತ್ಯಾ, ಎಲ್ಲ ಶುರು ಮಾಡ್ತಾರೆ ಬಿಡ್ತಾರೆ ದಕ್ಷಿಣ ದೇಶದವರು, ಯಾವುದನ್ನು ಕಂಪ್ಲೀಟ್ ಮಾಡಲ್ಲ. ಇದು ಸರಿನಾ? ಆರಂಭ ಶೂರಾಹ, ಶುರು ಮಾಡೋದ್ರಲ್ಲಿ ನಾನು ಮುಂದು ಒಂದು ಶುರು ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇದನ್ನ ಬಿಟ್ಟು ಇನ್ನೊಂದು ಶುರು ಮಾಡ್ತಾರೆ, ಅದನ್ನ ಬಿಟ್ಟು ಇದೊಂದು ಶುರು ಮಾಡ್ತಾರೆ, ಹೀಗೆ ಅಂತ ಬೈತಾರೆ. ಹೀಗೆಲ್ಲ ಆಗೋದು ಬೇಡ ಅಲ್ವಾ? ಅದರಿಂದ ನಾವು ಆರಂಭ ಮಾಡಿದ ಅಲ್ಪವನ್ನು ಮುಕ್ತಾಯ ಮಾಡೋ ಬಗ್ಗೆ ನಿಗಾ ಇಟ್ಕೊಂಡು ಅದಕ್ಕೆ ಬೇಕಾಗುವಂಥ ಮುಂದಿನ ವ್ಯವಸ್ಥೆಯನ್ನು ನೋಡೋಣ. ಅಲ್ಪಾರಂಭ ಕ್ಷೇಮಕರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಬುದ್ಧಿ ಹೊಸ ವಿಷಯವನ್ನು ಗ್ರಹಿಸೋಕೆ ಬೇಕಾಗುವಂಥ ಸಿದ್ಧತೆ ಮಾಡ್ಕೋಬೇಕಾಗತ್ತದು. ಇವ್ರು ಏನು ಟಾಪಿಕ್ ಹೇಳೋಕೆ ಹೊರಟ್ಯಾರೆ ಅಂತ ಒಂಚೂರು ಟಚ್ ಮಾಡಿಸಿ ನಾವು ಹೇಳಬೇಕಾದ ವಿಷಯವನ್ನು ಅವ್ರನ್ನ ಪ್ರಿಪೇರ್ ಮಾಡಿ ಆಮೇಲೆ ಆ ವಿಷಯ ಇಡಬೇಕಾಗತ್ತೆ. ಇಲ್ಲವ್ರು ಒಳಗಡೆ ಹೋಗಲ್ಲ ವಿಷಯ. ಹಾಗೆ ಕ್ರಮವಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕೊಟ್ಕೊತ ಹೋಗ್ಬೇಕಾಗತ್ತೆ. ಹೊಸ ಆಹಾರ ವಸ್ತು ಬಂದುಬಿಟ್ರೆ ಒಂದೇ ಸರಿ ತುಂಬ ಕೊಟ್ಟರೆ ತುಂಬ ಅಪಾಯ ಆಗಿಬಿಡುತ್ತೆ. ನಿಧಾನಕ್ಕೆ ಸ್ವಲ್ಪ ಒಳಗಡೆ ಇಳಿಸ್ಬೇಕು. ನಮ್ಮ ಗುರುಗಳು ಹೇಳ್ತಾಯಿದ್ರು, ಕಾಫಿ ಈ ಕ್ಷೇತ್ರಕ್ಕೆಲ್ಲ ಹೇಗೆ ಇಂಟ್ರಡ್ಯೂಸ್ ಆಯಿತು, ಹೇಗೆ ಬಳಕೆಗೆ ಬಂತು ಅಂತ ಕೇಳಿದರೆ, ಫ್ರೀ ಕಾಫಿ ಎಲ್ಲ ಕಡೆಗೂ ಅಲ್ಲಲ್ಲೇ ಒಂದೊಂದು ಬೂತ್ ಥರ ಹಾಕ್ಕೊಂಡು ಎಲ್ಲರಿಗೂ ಫ್ರೀಯಾಗಿ ಕಾಫಿ ಕೊಡೋದು ಅಂತಾಯಿತು. ಎಲ್ಲರಿಗೂ ಟೇಸ್ಟ್ ಹತ್ತೋಕ್ಕೆ ಶುರುವಾಯಿತು ಸ್ವಲ್ಪ ಕಾಲ ಆದಮೇಲೆ. ಆಮೇಲೆ ಒಂದು ಸಣ್ಣ ದ್ರವ್ಯ ಕೊಡಬೇಕಾಗತ್ತೆ ಅಂತಾಯಿತು. ಕ್ರಮೇಣ ಹಾಗೆ ರೇಸ್ ಆಯಿತು. ಆಮೇಲೆ ದೊಡ್ಡ ಮಾರ್ಕೆಟ್ ಆಯಿತು ಅಂತ. ಒಂದೇ ಸರಿಗೆ ಬೆಳೆಯಲ್ವಲ್ಲ ಅದು, ಎಲ್ಲ ವಿಷಯನೂ ಹಾಗೆ. ಹಾಗೆ ಈ ಉಪನಿಷತ್ತು ವಿಚಾರವನ್ನು ಮನಸ್ಸಿಗೆ ತಂದ್ಕೋಬೇಕಾದ್ರೆ ಸ್ವಲ್ಪ ಪೀಠಿಗೆ ಬೇಕಾಗುತ್ತೆ. ನಿಮ್ಮ ಸ್ವಲ್ಪ ಬಾಂಧವ್ಯ ನಿಕಟವಾಗಿ ಆಗಬೇಕಾಗತ್ತೆ. ಅಂದರೆ ಯಾವುದೋ ಹೆಣ್ಣು ಕೊಟ್ಟು ತೊಗೊಂಡು ಮಾಡುವಂಥ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿಲ್ಲ. ಮನಸ್ಸಿನ ಸಂಬಂಧ ಹತ್ತಿರಕ್ಕೆ ಬರಬೇಕಾಗತ್ತೆ. ನಮ್ಮ ಭಾಷೆ ನಿಮ್ಮ ಹೃದಯನ ಮುಟ್ಟೋ ಥರ ಆಗಬೇಕಾಗತ್ತೆ. ನಾವು ಬಳಸುವ ಶಬ್ದ, ಆ ಧ್ವನಿ, ಆ ಶೈಲಿ ನಿಮಗೊಂದು ಸ್ವಲ್ಪ ಗೊತ್ತಾಗ್ತಾ ಇದೆ ಅನ್ನೋ ಸ್ಥಿತಿ ಬರಬೇಕು. ಹಾಗೆ ಬಂದಾಗ ನಾವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಹೋದರೆ ಹೆಚ್ಚು ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ಸಂಕ್ಷೇಪವಾಗಿ ಇವತ್ತು ಶುಭಾರಂಭ ಮಾಡಿದ್ದೀನಿ ಅಂತ ಭಾವಿಸ್ಕೋತಾ ಈ 4 ಮಾತುಗಳನ್ನು ವೇದಪುರುಷನ, ಉಪನಿಷತ್ ಪುರುಷನ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳ್ಕೊತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಆತ್ಮನಃ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.